ನಮಸ್ಕಾರ ರೀ ಜವಾರ ಮಂದಿಗೆ. ನನ್ನ ಹೆಸರು ದರ್ಶನ್ ಅಂತ ಹೇಳಿ. ನಾ ಭಾಳ ದಿವಸದಿಂದ ಕ್ಲಾಶ್ ಆಫ್ ಕ್ಲಾನ್ಸ್ ಆಡ್ಬೇಕಂತ ಮಾಡಿದ್ನಿ. ಈಗ ಆಲ್ರೆಡಿ ನಂದೊಂದ ಅಕೌಂಟ್ ಐತಿ, ಅದು ಟೋನಲ್ 15 ಐತಿ. ನಾ ಏನ್ ಮಾಡೀನಿ ಈಗ ಕ್ಲಾಶ್ ಆಫ್ ಕ್ಲಾನ್ಸ್ ಯಾರು ಆಡಾಕತ್ತೀರಿ, ಇನ್ನು ಮುಂದೆ ಯಾರು ಆಡ್ಬೇಕತ್ತೀರಿ, ಸೊ ಅವ್ರಿಗೂ ಒಂದು ಟ್ಯೂಟೋರಿಯಲ್ ತರಾನು ಆಕತಿ. ಮತ್ತ ಅಟ್ರು ಕೂಡ ಈ ಗೇಮ್ ಆಡುನು. ಯಾಕಂದ್ರೆ ಭಾರಿ ಗೇಮ್ ಇದ, ಭಾರಿ ಸ್ಟ್ರಾಟಜಿಕ್ ಗೇಮ್ ಐತಿದ. ಒಂದ್ ಕಿಂಗ್ಡಮ್ ಬಿಲ್ಡ್ ಮಾಡೋದು, ಬ್ಯಾರೆ ಬೇಸ್ ಅಟ್ಯಾಕ್ ಮಾಡೋದು, ನಮ್ ಬೇಸ್ ನ ಹೆಂಗ್ ಕ್ರಿಯೇಟ್ ಮಾಡೋದು, ಮತ್ ಇಲ್ಲಿ ಡಿಫೆನ್ಸ್, ಮತ್ ನಮ್ ಕಡೆ ಇರುವಂತ ಟ್ರೂಪ್ಸ್ ನ ನಾವು ಯಾವ ತರ ಡೆಪ್ಲಾಯ್ ಮಾಡ್ಬೇಕು, ಯಾವ ತರ ಟ್ರೂಪ್ಸ್ ಅದಾವು ಎಲ್ಲ ನೋಡುನು. ಭಾರಿ ಮಸ್ತ್ ಐತಿ. ಇದ್ರಾಗೆಲ್ಲ ಡ್ರ್ಯಾಗನ್ಸ್ ಅದಾವು, ಆರ್ಚರ್ಸ್ ಇರ್ತಾರು, ಮತ್ತ 80s ಇರ್ತಾವು, ಬಲೂನ್ಸ್ ಇರ್ತಾವು. ಭಾಳ ಮಸ್ತ್ ಗೇಮ್ ಐತದ. ಎಲ್ಲಾರು ಕೂಡ ಆಡುನು. ಬರ್ರಿ ನೋಡುನು ಗೇಮ್ ದಾಗ ಏನೇನ್ ಐತಿ ನೋಡುನ್ ಬರ್ರಿ. ಇನ್ನೊಂದ್ ರಿಲೋಡ್ ಗೇಮ್ ಆಗ್ಬೋದಾರ ನೋಡ್ರಿ. ನನ್ ಫಸ್ಟ್ ಯೂಟ್ಯೂಬ್ ಚಾನಲ್ ಐತಿ. ಅಟ ನೀವು ಸಪೋರ್ಟ್ ಮಾಡ್ಬೇಕು ನಮಗ, ಕನ್ನಡದವ್ರಾಗಿ. ನಾ ಇವ್ ಕ್ಲಾಶ್ ಆಫ್ ಕ್ಲಾನ್ಸ್ ಎಲ್ಲ ಹಿಂದಿ ಒಳಗದು ಮಾಡ್ತಿರ್ತಾರು, ಬಟ್ ನಾ ಕನ್ನಡ ಒಳಗ ಮಾಡ್ಬೇಕು. ನಮ್ ಕನ್ನಡ ಮಂದಿನೂ ಆಡ್ತಿರ್ತಾರು. ನನ್ನ ವಯಸ್ಸು ಹೇಳ್ಬೇಕಂತಂದ್ರ ಬ್ಯಾರೇನ ಐತಿ, ಬಟ್ ಇಲ್ಲಿ ಬ್ಯಾರೇನ ಹಾಕುನು. ಇದ್ ನೋಡ್ರಿ, ಇದೆಲ್ಲ ಎಕ್ಸೆಪ್ಟ್ ಆಗ್ಬೇಕು. ವೆಲ್ಕಮ್ ಚೀಫ್, ವಿ ಹಾವ್ ಬೀನ್ ವೇಟಿಂಗ್ ಫಾರ್ ಯು. ಯಪ್ಪ, ನಮ್ಗೆ ಯಾರು ವೇಟ್ ಮಾಡಿದಿಲ್ಲ ಮಾರ. ಜೀವನದಾಗ ಈ ಗೇಮರ್ ವೇಟ್ ಮಾಡೋದೈತಿ ನಮ್ಗೆ. ಬರ್ರಿ ಒಟ್ಟ. ಯಪ್ಪ ಯಾವ ಮರ, ವಾಟ್ ಈಸ್ ದಿಸ್ ಅನದರ್ ಪುನಿ ಹ್ಯೂಮನ್. ಇವ್ ಅಟ್ಯಾಕ್ ಮಾಡ್ತಾನ ಈಗ. ನಾವು ಫಸ್ಟ್ ನ ಇದು ಹೊಂದಿದ ಕೆನನ್ ತಗೊಳೋನು. 5 ಸೆಕೆಂಡ್ ಬರ್ತೈತಿ. ಇದ ಏನ್ ಜಮ್ ಐತಲ್ಲ, ಇದು ಒಂದ್ ಒಟ್ಟಿನ ತಕೋ ಆಗಿಂದಾಗ ಆಗ್ಬಿಡತಿ. ಚೀಫ್ ಯು ಕ್ಯಾನ್ ಸ್ಪೆಂಡ್, ಸ್ಪೆಂಡ್ ಮಾಡತ್ ಹೇಳ್ದೈತ ಹೊಲ್ಪನ. ಬ್ರಿಂಗ್ ಇಟ್ ಆನ್, ಕರಿನು ಗಪ್ಪಿವನು ಅಟ್ಯಾಕ್ ಮಾಡತಾನ. 1 2 3 4 5 6 ಬಗೆಹರಿತ. ದ್ಯಾಟ್ಸ್ ಆಲ್ ಕ್ಲೋಸ್, ಕಾಲ್ ಥ್ಯಾಂಕ್ಸ್ ಚೀಫ್. ಈಕಿ ನಮ್ಗೆಲ್ಲ ಎಲ್ಲಾ ಒಂದ್ ಗೇಮ್ದಾಗ ಒಂದು ಚಾಟ್ ಬಾಟ್, ಒಂದ್ ಹೆಲ್ಪರ್ ಇರ್ತಲ್ಲ, ಆ ತರ ಹೆಲ್ಪರ್ ಈಕಿ. ಈಗ ಬರ್ರಿ, ಈಗ ಇಲ್ಲಿ ಕಾಣಕತ್ತಾರ ನೋಡು, ಇದು ನಮ್ ಟ್ರೂಪ್ಸ್. ಅಟ್ಯಾಕ್ ಮಾಡೋಣ ನಾವೀಗ. ಈಗ ಏನ್ ಇರೋದಲ್ಲ, ಇವನ ಫಸ್ಟ್ ಇಲ್ಲಿ ಕ್ಯಾನನ್ ಕಡೆ ಬಿಡುನು. ಯಾಕಂದ್ರೆ ಫಸ್ಟ್ ಕ್ಯಾನನ್ ಡೆಸ್ಟ್ರಾಯ್ ಮಾಡ್ಬೇಕು, ಆಮೇಲೆ ಇಲ್ಲಿ ಹೋಗತ್ತೆ ಅದು. 3 ಜನ ಅಲ್ಲಿ ಅದಾರು. ಒಂದಿಬ್ರು ಅಲ್ಲಿಂದ ಬಂದ್ರಪ್ಪ. ಇದು ಕಂಪ್ಯೂಟರ್ನಾಗ ಆಡಕತ್ರ ಒಂದ್ ಸ್ವಲ್ಪ ಕಿರಿಕಿರಿ ಆಕೈತದ, ಬಟ್ ಆದ್ರೂ ದೊಡ್ಡ ಸ್ಕ್ರೀನ್ ಆಕೈತಿಲ್ಲ, ಮಸ್ತ್ ಆಕೈತಿ ಆಡಕಿನ್ನ. ನೋಡು ಬರ್ರಿ. ಮತ್ತೆ ಈ ಗೇಮ್ದಾಗ ಏನಪ್ಪಾ ಅಂತಂದ್ರ, ಏನ್ ಟೌನ್ ಹಾಲ್ ಇರತ್ತಲ್ಲ, ಅದು ಡೆಸ್ಟ್ರಾಯ್ ಆಯ್ತಂದ್ರ 1 ಸ್ಟಾರ್ ಪಿಕ್ಸ್. ಯಾಕಂದ್ರೆ ಭಾಳ ಇಂಪಾರ್ಟೆಂಟ್ ಅದು. ಸ್ಪೆಂಡ್ ಗೋಲ್ಸ್ ಯು ಲೂಟ್ ಆನ್ ಬಿಲ್ಡಿಂಗ್ಸ್ ಅಂಡ್ ಅಪ್ಗ್ರೇಡ್ಸ್, ಬಿಲ್ಡ್ ಅಂಡ್ ಬ್ಯಾಟಲ್ ಈಸಿ ಪೀಸಿ. ಈಸಿ ಪೀಸಿ ಅತ್ತಾರಲ್ಲ ಮರ. ಬರ್ರಿ, ಏನೋ ಖರೀದಿ ಮಾಡೋಣ ಅಂತಾರು. ಬಿಲ್ಡರ್ ಅಟ್ ಇವ ಏನೇ ಇದ್ರು ಇವ್ ಬಿಲ್ಡ್ ಮಾಡ್ಕೊಡ್ತಾನ. ಈಗ ಒಂದು ಎಕ್ಸಿಲರಿ ಸ್ಟೋರೇಜ್ ಬರುತ್ತೆ. ಇದು ಎಕ್ಸಿಲರಿ ಕಲೆಕ್ಟರ್ ಇದೆ. ಈಗ ನೋಡ, ಈಗ ಇಲ್ಲಿ 4 ಸೆಕೆಂಡ್ ಐತಿ, ಇಲ್ಲಿ ಒಂದ್ ಹೊತ್ತಿನ ಮುಗೀತು, ಫುಲ್ ಆತದ. ಸೊ ಈ ತರ ಮತ್ತೆ ಬೇರೆ ತಗೊಂಡು, ಈಗ ಎಕ್ಸಿಲರಿ ಸ್ಟೋರೇಜ್ ಇದ ಕಲೆಕ್ಟರ್ ಆತ, ಇದು ಸ್ಟೋರೇಜ್ ಮಾಡತ್ತ. 10 ಸೆಕೆಂಡ್ ಐತಿ, ಇನ್ನೊಂದ್ ಹಾಕಿನಿ, ಮುಗೀತ. ಸೊ ನಾವ್ ಜಂಪ್ ಖರ್ಚು ಮಾಡಿದ್ವಿ ಅಂತಂದ್ರೆ ಜಲ್ದಿ ಜಲ್ದಿ ಆಗ್ಬಿಡತ್ತಪ್ಪ ಹೇಳ್ಬೇಕಂದ್ರ. ಗೋಲ್ಡ್ ಸ್ಟೋರೇಜ್ ಅಂತ ತಗೊಂಡ್ಬಿಡ್ನು, ಇಲ್ಲಿಡುನು. ಅವಂದ್ ಹಾಕಿ ಬಿಡುನು. ಸುಳ ಟೈಮ್ ವೇಸ್ಟ್ ಮಾಡೋದು ಬೇಡ. ನಿಮ್ದು ಟೈಮ್ ವೇಸ್ಟ್ ಮಾಡೋದು ಬೇಡ, ನಂದು ಟೈಮ್ ವೇಸ್ಟ್ ಆಗೋದು ಬೇಡ. ನೋಡುನು ಇಲ್ಲಿ ಬ್ಯಾರಕ್ಸ್. ಇಲ್ಲೇ ನೋಡ್ರಿ, ನಾವು ಟ್ರೈನ್ ಇದು ನಮ್ ಟ್ರೂಪ್ಸ್ ಇಲ್ಲೇ ಟ್ರೈನ್ ಮಾಡಿದ್ವಿ. ಬರ್ತ ನಾವು ಟ್ರೈನ್ ಟ್ರೂಪ್ಸ್ ಅಂತ ಬರ್ತೈತಿ. ಇಲ್ಲಿ ಎಡಿಟ್ ಹೊತ್ತದು. ಪೈಲ ಹಿಂಗಿರ್ಲಿಲ್ಲ, ಪೈಲ ಭಾರಿ ಇತ್ತ. ಇವ್ರ ನೆಕ್ಸ್ಟ್ ಸೆಲೆಕ್ಟ್ ಮಾಡೋನು. ಸ್ಪೇಸ್ 25. ಇದು ಬಾರ್ಬೇರಿಯನ್ ಅಂತಾರ. ಇದು ಬ್ಯಾರೆಕ್ಸ್ ಲೆವೆಲ್ 1. ಸೊ ನಾವ್ ಯಾವ್ದೇ ಬೇಕಂದ್ರೆ ಇಲ್ಲಿ ಟ್ರೂಪ್ಸ್ ನ ಟ್ರೈನ್ ಮಾಡ್ಬೇಕು. ಈಗ ಅಟ್ಯಾಕ್ ಹೋಗೋಣ ಐತೈತಿ, ಅಟ್ಯಾಕ್ ಹೋಗುನು. ಫಸ್ಟ್ ನಮಗ್ ಹೆಂಗ್ ಆಡ್ಬೇಕು ಅನ್ನೋದು ಇದೆಲ್ಲ ಕಲಿಸ್ಕೊಡೋದು ನಮಗ. ಸೊ ಅದ್ರ ಪ್ರಕಾರ ನಾವ್ ಆಡ್ಬೇಕ. ಈಗಿಲ್ ನೋಡ, ಈಗ ಎಲ್ಲ ಇಲ್ಲೇ ಬಿಡತ್ ಹೇಳಿ ನಮ್ಗ ಇದನ್ ಮಾಡೋದೈತಿ ನೋಡ, ಗೈಡ್ ಮಾಡೋದೈತಿ. ಅವನ್ 4 ಕಡೆ ಬಿಡುನ್ಲ. ಅದ ಇದ ಆರ್ಚರ್ ಟವರ್ ಇತ್ತ. ಇವಾಗ 3 ಬಂದು ಬಿಲ್ಡಿಂಗ್ ಗಾಬ್ಲಿನ್ಸ್. ಇದು ನಮ್ಗೆ ಒಂಥರ ಟ್ರೈನ್ ಮಾಡಕ್ ಈಸಿ ಆಗುತ್ತೆ. ಅಂದ್ರೆ ನಮ್ಗೆ ಅಟ್ಯಾಕಿಂಗ್ ಸ್ಟ್ರಾಟಜಿ ಹೇಳ್ಕೊಡ್ತೈತಿ ನಮಗಿದ. ನೋಡಂಬರ್, ಇದು ಮುಗಿತ. ನೈಸ್ ಅಟ್ಯಾಕಿಂಗ್ ಇಸ್ ದಿ ಬೆಸ್ಟ್ ವೇ ಟು ಗೆಟ್ ಲೂಟ್. ವಾಟ್ ಶಾಲ್ ವಿ ಕಾಲ್ ಯು? ಓ, ಅಂದ್ರೆ ಇವಾಗ ನಮ್ಮ ಹೆಸರು ಕೇಳದೈತಿ. ಇದು ಏನತ್ ಹಾಕುನು? ಡೆವಿಲತ್ ಹಾಕುನಾ? ಯಾಕೋನು ಡಿ ಬಾಸ್ ಫ್ಯಾನ. ಡೆವಿಲತ್ ಹಾಕುನು ಬರ್ರಿ. ಇದು ಟೌನ್ ಹಾಲ್ ಲೆವೆಲ್ ಅಪುರೆ ಮಾಡೋಣ ಆಗ್ತಿದೆ. ಈಗ ಟೌನ್ ಹಾಲ್ ಲೆವೆಲ್ 1 ಐತೆ. ಅಪ್ಗ್ರೇಡ್ ಐತಿ, ಟೌನ್ ಹಾಲ್ ಲೆವೆಲ್ 2 ಹೋಗುತ್ತೀವಿ 10 ಸೆಕೆಂಡ್ ಒಳಗಡೆ.
ಸೊ ಆಗ ನಮಗೆ ಏನೇನ್ ಸಿಗುತ್ತಪ್ಪ ಅಂತಂದ್ರ ಆ ಒಂದು ಆರ್ಚರ್ ಟವರ್ ಸಿಗುತ್ತ, ಮತ್ತೆ ವಾಲ್ಸ್ ಸಿಗ್ತಾವ, ಇನ್ನೊಂದು ಎಕ್ಸಿಲರಿ ಕಲೆಕ್ಟರ್, ಒಂದು ಗೋಲ್ಡ್ ಮೈನ್, ಮತ್ತೆ ಇನ್ನೊಂದು ಕ್ಯಾನನ್ ಸಿಗುತ್ತ 10 ಸೆಕೆಂಡ್ ಒಳಗಡೆ ಫಿನಿಶ್ ಮಾಡೋದು ಬ್ಯಾಡ್ರಿ. ಜೇಮ್ಸ್ ಇವಾಗ ನಾವು ಖರ್ಚು ಮಾಡ್ತೀವಿ ಒಂದಿನ ಅನ್ಸಂಗಿಲ್ಲ, ಬಟ್ ಆಮೇಲೆ ಜೇಮ್ಸ್ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಆಗೈತಿ ಹೇಳ್ಬೇಕಂದ್ರ. ಇಲ್ಲಿ ಏನೇನ್ ಅದಾವಲ್ಲ, ಏನೋ ತೋರ್ಸ ಈಗ ಚಾಲೆಂಜಸ್. ಓಕೆ, ಕಂಪ್ಲೀಟ್ ಚಾಲೆಂಜಸ್ ಟು ಅರ್ನ್ ಪಾಯಿಂಟ್ಸ್. ಇಲ್ಲಿ ಪಾಯಿಂಟ್ಸ್ ಅರ್ನ್ ಮಾಡಬೇಕು, ಇಲ್ಲಿ ರಿವಾರ್ಡ್ ಸಿಗ್ತಿರ್ತಾವ. ಅಂಡ್ ಅರ್ನ್ ಇನಫ್ ಪಾಯಿಂಟ್ಸ್ ಅಂಡ್ ಯು ವಿಲ್ ಅನ್ಲಾಕ್ ರಿವಾರ್ಡ್ಸ್. ಅನ್ಲಾಕ್ ಮೋರ್ ಸ್ಟಾರ್ಟರ್ ಚಾಲೆಂಜಸ್ ಬೈ ಅಪ್ಗ್ರೇಡಿಂಗ್ ಯುವರ್ ಟೌನ್ ಹಾಲ್. ಓಕೆ, ಇಲ್ಲಿ ನೋಡ್ರಿ ಈ ತರ ಇಲ್ಲಿ ಪಾಯಿಂಟ್ಸ್ ಬರ್ತಿರ್ತಾವ. 2000 ಗೋಲ್ಡ್, 2000 ಎಕ್ಸಿಲರಿ, ಈ ತರ ನಮಗ ಆಸ್ ಎ ರಿವಾರ್ಡ್ ಆಗಿ ಬರ್ತಿರ್ತಾವ. ನಂದ ಟೌನ್ ಹಾಲ್ ಲೆವೆಲ್ 15 ಐತಿ ಈಗ. ಅದ್ ನಿಮಗ್ ಒಂದ್ ದಿನ ತೋರಿಸ್ತೇನೆ. ಇದು ನೋಡ, ಇದು ಲಾಸ್ಟಿಗೆ 5,000 ಪಾಯಿಂಟ್ಸ್ ಅದ ಅಂತಂದ್ರೆ ಬುಕ್ ಆಫ್ ಬಿಲ್ಡಿಂಗ್ ಅಂತ ಬರುತ್ತೆ. ಬುಕ್ ಆಫ್ ಬಿಲ್ಡಿಂಗ್ ಅಂದ್ರೆ ನೋಡೋಣ. ಇನ್ಸ್ಟೆಂಟ್ಲಿ ಫಿನಿಶ್ ಎನಿ ಬಿಲ್ಡಿಂಗ್ ಅಪ್ಗ್ರೇಡ್ ವರ್ಕ್ಸ್ ಇನ್ ಬೋತ್ ವಿಲೇಜಸ್. ಅಂದ್ರೆ ಬೋತ್ ವಿಲೇಜಸ್ ಅಂದವ್ರ. ಇನ್ನೊಂದು ವಿಲೇಜ್ ಯಾವ್ದೈತಿ ನೋಡೋಣಗಪ್ಪ. ಇಲ್ಲಿ ಇದನ್ನ ರೀಬಿಲ್ಡ್ ಕೊಟ್ಟವರು. ಕ್ಲಾನ್ ಕಾಸ್ಟಲ್. ಅನ್ಲಾಕ್ ಕ್ಲಾನ್ಸ್, ಗೆಟ್ ಫ್ರೀ ಆರ್ಮಿ ಡೊನೇಷನ್ಸ್, ಅನ್ಲಾಕ್ ಕ್ಲಾನ್ ವಾರ್ಸ್, ಕ್ಲಾನ್ ಗೇಮ್ಸ್ ಅಂಡ್ ಮೋರ್. ಬಿಲ್ಡ್ ಅಂಡ್ ಬ್ಯಾಟಲ್ ಟುಗೆದರ್ ಇನ್ ಕ್ಲಾನ್ ಕ್ಯಾಪಿಟಲ್. ಚಾಟ್ ವಿತ್ ಕ್ಲಾನ್ ಮೇಟ್ಸ್. ಓಕೆ, ಇವಾಗ ಇದು ಬರಂಗಿಲ್ರಿ. ಬ್ಯಾಡಪ್ಪ, 15 ಪರ್ಸ್ಕೊಣ ಬೇಡ. ನೋಡ್ರಿ ಈಗ ಇವ್ರು ನಮಗೆ ಸಜೆಸ್ಟ್ ಮಾಡಿ ಸೆಲೆಕ್ಟ್ ಎ ಬಿಲ್ಡಿಂಗ್ ಸಜೆಷನ್ಸ್ ಫ್ರಮ್ ಹಿಯರ್ ಅಂಡ್ ಸ್ಟಾರ್ಟ್ ಅ ರೈಟ್ ವೇ. ನೋಡ್ರಿ ಇಲ್ಲೇ ಇದು ಬಿಲ್ಡಿಂಗ್ ನಮಗೆ ಸಜೆಸ್ಟ್ ಮಾಡುತ್ತೆ. ಇವಾಗ ನೀ ಯಾವ ಬಿಲ್ಡಿಂಗ್ ಅಥವಾ ಯಾವ ಬ್ಲಾಕ್ ನೀ ಅಪ್ಗ್ರೇಡ್ ಮಾಡ್ಬೇಕು ಅನ್ನೋದ, ಸೊ ಅದ್ರ ಪ್ರಕಾರನ ಅಪ್ಗ್ರೇಡ್ ಮಾಡ್ಕೊತ ಹೋಗೋದು. ಈಗ ನೋಡ, ಈಗ ಬಂತೆ, ಇದು ಒಂದು ಎಕ್ಸ್ಟ್ರಾ ಬಂದೈತಿ. ಈಗ ಇದನ್ನ ಇಲ್ಲಿ ಪ್ಲೇಸ್ ಮಾಡೋದು ಬೇಡ, ಈಗ ಪ್ಲೇಸ್ ಮಾಡೋಣ. ಹಂಗೆ ಇದನ್ನು ಒಂದು ಅಪ್ಗ್ರೇಡ್ ಕಿಟ್ ಬಿಡೋಣ, ಅಂದ್ರೆ ಈಸಿ ಆಗತ್ತೆ ನಮ್ಗೆ. ಮತ್ತೆ ನಾಳೆ ಬ್ಯಾಡಪ್ಪ, ನಮಗೆ ನೋಟಿಫಿಕೇಶನ್ ಬರೋದು ಬೇಡ. ಫುಲ್ ಆತ. ಮತ್ತೊಂದಿಷ್ಟು ಏನೇ ತಗೊಳ್ಳೋಣ. ಇಲ್ಲಿ ಐತಿ ರಿಸೋರ್ಸಸ್. ಗೋಲ್ಡ್ ಮೈನ್ ತೊಗೊಂಡ್ಲ ಇನ್ನೊಂದು, ಅದೊಂದು ಈ ಕಡೆ ಇಡೋಣ. ಇಲ್ಲಿ ಡಿಫೆನ್ಸ್ ಬಂದು ನೋಡ್ರಿ, ಇಲ್ಲಿ ಐತಿ ನೋಡಿ, ಒಂದು ಕ್ಯಾನನ್ ಬತ್ತ, ಒಂದು ಕ್ಯಾನನ್ ಇಲ್ಲಿ ಇಡೋಣ. ಅದು ಕ್ಲಿಯರ್ ಆಕೈತಿ. ಮತ್ತೆ ಡಿಫೆನ್ಸ್ ತಗೋಣ. ಆರ್ಚರ್ ಟವರ್ ತಗೋಣ. ಆರ್ಚರ್ ಟವರ್ ಇಲ್ಲಿ ಇಡೋಣ ಅನ್ಕತಾನ. ಅದ್ರ ಪ್ಲೇಸ್ ಮತ್ತೆ ಚೇಂಜ್ ಮಾಡೋಣ. ಇವಾಗ ಏನೈತಿ, ಡಿಫೆನ್ಸ್ ಎಲ್ಲ ಪೈಲ ಒಳಗೆ ಇಟ್ಕೊಳ್ಳೋಣ, ಇವನ್ನೆಲ್ಲ ಹೊರಗೆ ಇಡೋಣ. ಅಂದ್ರೆ ಒಂದು ಐಡಿಯಾ ಬರ್ತೈತಿ ಹೆಂಗ ಅನ್ನೋದು. ನಾ ಹೇಳ್ತೇನೆ, ನೀವು ನೋಡೋಕ್ಯಾರೆ. ನಾವು ಏನಾರ ತಪ್ಪಿದ್ರೆ ನಮಗೊಂದು ಸ್ವಲ್ಪ ಹೇಳ್ಕೊಡ್ರಿ ಕಮೆಂಟ್ ಬಾಕ್ಸ್ ಅದಾಗ. ಬರ್ರಿ ಹಿಂಗ ಒಟ್ಟು ಒಂದು ಯಾವ್ದೋ ಒಂದು ಪೈಲ ವಾಲ್ ಮಾಡೋಣ, ಬಿಲ್ಡ್ ಮಾಡೋಣ. ರೊಕ್ಕ ಇವೆಲ್ಲ ಫ್ರೀ ಅದಲ್ಲ, ಅದಕ್ಕೇನು ರೊಕ್ಕ ಇಲ್ಲ. ಅದನ್ನ ಹೆಂಗ ಒಟ್ಟ ಹಂಗ ಬಂದ ಬರತ್ತವು. ಇಲ್ಲೇ ಜಗ್ ಬಿಡೋಣ ಸಾಕೆ. ಅದು ಈಗ ನಾವು ಟೌನ್ ಲೆವೆಲ್ 2 ಇದೀವಲ್ಲ, ಸೊ ಅದಕ್ಕೆ ಏಟ್ ಬಂದು ನಮಗ ಒಂದು 25 ವಾಲ್ಸ್ ಅಷ್ಟೇ ಬಂದು. ಓಕೆ, ಸೊ ಇಲ್ಲಿ ನಮಗೆ ಏನೋ ಒಂದು ಸಿಕ್ಕೈತಿ ನೋಡ್ರಿ, ಪಾಯಿಂಟ್ ಸಿಕ್ಕು. ಇಲ್ಲಿ ನೋಡ್ರ, ಪಾಯಿಂಟ್ಸ್ ಹಿಂಗ್ ಬರ್ತಾವು. 2000 ಗೋಲ್ಡ್, ಇದು ನಮಗೆ ರಿವಾರ್ಡ್ ಸಿಕ್ತಿ. ಈಗ ಚಾಲೆಂಜ್. ಇವಾಗ ನೆಕ್ಸ್ಟ್ ಏನ್ ಚಾಲೆಂಜ್ ಇದು ನೋಡ್ರಿ, ಅಪ್ಗ್ರೇಡ್ ಯುವರ್ ಆರ್ಮಿ ಕ್ಯಾಂಪ್ ಟು ಲೆವೆಲ್ 2. ಹಿಂಗೆ ಏನ್ ಅಪ್ಗ್ರೇಡ್ ಮಾಡೋದು. ಇಲ್ಲಿ ನೋಡ್ರಿ, ಇದು ಡೆಸ್ಟ್ರಾಯ್ 50 ಬಿಲ್ಡಿಂಗ್ಸ್ ಇನ್ ಮಲ್ಟಿಪ್ಲೇಯರ್ ಬ್ಯಾಟಲ್ಸ್, ಎನಿಥಿಂಗ್ ಕೌಂಟ್ಸ್. ನೀ ಯಾವ್ದಾರೇ ಡೆಸ್ಟ್ರಾಯ್ ಮಾಡ, ಆರ್ಚರೇ ಡೆಸ್ಟ್ರಾಯ್ ಮಾಡು, ಅಥವಾ ಇದು ಟೌನಲ್ಲರೇ ಡೆಸ್ಟ್ರಾಯ್ ಮಾಡು, ಕ್ಯಾನನರೇ ಡೆಸ್ಟ್ರಾಯ್ ಮಾಡು, ಬಿಲ್ಡರ್ ಹಟ್ಸೇ ಡೆಸ್ಟ್ರಾಯ್ ಮಾಡು, ಯಾವ್ದೇ ನೀ ಡೆಸ್ಟ್ರಾಯ್ ಮಾಡಿದ್ರು ಅದು ನಿಂದ 50 ಬಿಲ್ಡಿಂಗ್ ಅಂತಾನೆ ಕನ್ಸಿಡರ್ ಆಗುತ್ತೆ. ಇದೊಂದು ಬಿಲ್ಡಿಂಗ್, ಇದೊಂದು ಬಿಲ್ಡಿಂಗ್, ಇದೊಂದು ಬಿಲ್ಡಿಂಗ್, ಇವತ್ತು ಹಿಂಗೆಲ್ಲ. ಮತ್ತೆ ಯಾವ ಏನೋ ಡಿಫೆನ್ಸ್ ರಿಸೋರ್ಸ್ ಅದ. ಈ ರಿಸೋರ್ಸ್ ಯಾವಿಲ್ಲ, ಇದೊಂದ ತೋರ್ಸೋಯ್ತು. ಇದಕ್ಕೆ 500 ಬೇಕಾ. ಇದೇನು ಸೀನರೀಸ್, ಇದೇನು ಬ್ಯಾಡಪ್ಪ. 900 ರೂಪಾಯಿ ರೊಕ್ಕ ಕೊಟ್ಟು ಅಂತ ತೊಗೊಂಬರ. ಇನ್ನೊಂದು ವಿಲೇಜ್ ಅಂದಿಲ್ಲ, ಇಲ್ಲ ಐತೆ ನೋಡು, ಫ್ರೀ ಬಿಲ್ಡ್. ಯಾವಾಗ ಯು ನೀಡ್ ಟು ಅಪ್ಗ್ರೇಡ್ ಯುವರ್ ಟೌನ್ ಹಾಲ್ ಟು ಲೆವೆಲ್ 6. ಲೆವೆಲ್ 6ಗೆ ಇದನ್ನ ಓಪನ್ ಮಾಡಿದ್ವಿ ಅಂತಂದ್ರೆ, ಇದು ಇನ್ನೊಂದು ವಿಲೇಜ್, ಬೋತ್ ವಿಲೇಜಸ್ ಅಂತ ಕೊಟ್ಟಿರ್ತಲ್ಲ. ಒಂದು ವಿಲೇಜ್ ಇದೆ, ಇನ್ನೊಂದು ವಿಲೇಜ್ ಇಲ್ಲಿ ಬರುತ್ತೆ. ಈ ಬೋಟ್ ಇಂದ ಹೋಗ್ಬೇಕಾಗತ್ತೆ ನಾವು. ಗೇಮ್ ಮಾತ್ರ ಭಾರಿ ಐತ್ರಿ, ನೀವು ಆಡ್ರಿ. ಹತ್ನು ಮಸ್ತ್ ಅಂದ್ರೆ ಮಸ್ತ್ ಐತಿ. ಮತ್ತೆ ಗೇಮ್ ಹೇಳ್ಬೇಕಂದ್ರೆ, ಈ ಗೇಮ್ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ. ನಾವು ಸ್ಕೂಲ್ದಾಗ ಹಿಡ್ಕೊಂಡ ಆಡ್ಕೋತ ಬಂದಿವಿ ಗೇಮ್. ಇದನ್ನ ಭಾರಿ ಅಂದ್ರೆ ಭಾರಿ ಇದೆ. ಈ ಗೇಮ್ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ. ಇದನ್ನ ಆಡಿದವ್ರಿಗೆ ಗೊತ್ತಿದ.
2020 2019 ಆಗಿ ಆ ಟೈಮ್ದಾಗ ಯಾರ್ಯಾರ 10th ಇದ್ರಲ್ಲ, 9th 10th, ಅವ್ರಿಗೆ ಗೊತ್ತಿರೈತೆ ಅವ್ರು ಸ್ಕೂಲ್ ಟೈಮ್ದಾಗ ಇದ್ದಾಗ ಇದ್ರು ಎಷ್ಟು ಹವಾ ಆಯ್ತು ಅನ್ನೋದು ಈ ಗೇಮ್ ಮಾತ್ರ ಭಾರಿ ಐತೆ ಹೇಳ್ಬೇಕಂದ್ರ. ಇವನ್ನೆಲ್ಲ ಚೇಂಜ್ ಮಾಡೋಣ ಒಂದ್ ಸ್ವಲ್ಪ, ಇವನ್ನೆಲ್ಲ ಒಳಗೆ ಇಟ್ಕೊಳ್ಳೋಣ ಅಂದ್ರ ಮಸ್ತ್ ಆಗತಿ. ಇದನ್ನು ಹೊರಗಿಡೋನು, ಒಳಗಿಟ್ಟು ಅಂತಂದ್ರೆ ಈಸಿ ಆಗ್ಬಿಡುತ್ತೆ. ಇದನ್ನ ಈ ಕಡೆ ಇಟ್ಟ ಇಲ್ಲಿ ಇಡೋನು, ಇದೊಂದು ಇಲ್ಲಿ ಇಟ್ಟು ಅಂತಂದ್ರೆ ಆಮೇಲೆ ನಮ್ಮ ಇದು ಆರ್ಚರ್ ಇಲ್ಲಿ ಬರ್ತಾವ. ಇದೊಂದು ಇಲ್ಲಿಡೋನು, ಇದೊಂದು ಇಲ್ಲಿಡೋನು, ಇಟ್ಟು ಸಾಕಿ ನೋಡುನು. ಹಂಗೆ ಮಾಡೋದು ಇಷ್ಟೇ ಇರಲಿ, ಸಾಕಿಟ್ಟು ನೋಡುನು ಈಗ ಹೆಂಗೆ ಆಕತಿ. ಈಗ ಮತ್ತೇನ್ ಮಾಡಬೇಕು, ಈಗ ನೆಕ್ಸ್ಟ್ ಮತ್ತೊಂದು ಅಟ್ಯಾಕ್ ಮಾಡೋಣ. ಈಗ ಗೊತ್ತಾಗತ್ತೆ ಯಾವ ಮಲ್ಟಿಪ್ಲೇಯರ್ ಅಟ್ಯಾಕ್ ಅಂದ್ರಲ್ಲ, ಇದು ಮಲ್ಟಿಪ್ಲೇಯರ್ ಅಟ್ಯಾಕ್. ನೀ ಸಿಂಗಲ್ ಪ್ಲೇಯರ್ ಅಟ್ಯಾಕ್ ಅಂದ್ರೆ ಇದೇ ಗಾಬ್ಲಿನ್ಸ್ ಅಟ್ಯಾಕ್ ಮಾಡ್ಲಿ ಇದು ಆಗತ್ತೆ. ಇವಾಗ ಪ್ರಾಕ್ಟೀಸ್ ಇರ್ತಾವ, ಇದು ಟೌನ್ ಲೆವೆಲ್ 4 ಅನ್ಲಾಕ್ ಆಗುತ್ತೆ. ಈಗ ಯಾವ 10 ಕೊಟ್ಟು ಮ್ಯಾಚ್ ನೋಡೋಣ. ಈಗ 10 ಗೋಲ್ ಹಾಕೋನು. ಆಲ್ರೆಡಿ ಟ್ರೂಪ್ಸ್ ಟ್ರೈನರ್ ಐತಿ. ಇದು ಬಾರ್ಬೇರಿಯನ್ ಕಿಂಗ್ ಇದೆ. ಇದು ಟೌನ್ ಲೆವೆಲ್ 4 ಗೆ ಅನ್ಲಾಕ್ ಆಗುತ್ತೆ ನಮಗ. ಇದು ರೀಎನ್ಫೋರ್ಸ್ಮೆಂಟ್ ಅಂದ್ರೆ ಇಲ್ಲಿ ಏನು ಕ್ಲಾನ್ ಕಷ್ಟೆಲ್ಲ ತಿತ್ಲ ಇಲ್ಲಿ ಇದೇ ಐತ್ಲ. ಸೊ ಇದು ಬಿಲ್ಡ್ ಮಾಡಿದ್ವಿ ಅಂತಂದ್ರ, ಈಗ ನಾವ್ ಒಂದ್ ಯಾವ್ದೋ ಒಂದು ಕ್ಲಾನ್ ಒಳಗೆ ಸೇರಿದೀವಪ್ಪ ಅಂತಂದ್ರೆ ಒಂದ್ ಗ್ರೂಪ್ ಒಳಗಡೆ, ಆ ಗ್ರೂಪ್ನವರು ನಾವು ರಿಕ್ವೆಸ್ಟ್ ಹಾಕೋದು, ರಿಕ್ವೆಸ್ಟ್ ಹಾಕೋಣ ಅವ್ರು ನಮಗ ಟ್ರೂಪ್ಸ್ ನ ಕಳಿಸ್ತಾರ. ಆ ಬಂದಿದ್ದು ಟ್ರೂಪ್ಸ್ ಎಲ್ಲಿ ಇರ್ತಾವಪ್ಪ ಅಂತಂದ್ರೆ ನಾವ್ ಇಲ್ಲಿ ನೋಡ್ಬೋದು. ಇಲ್ಲಿ ರಿಎನ್ಫೋರ್ಸ್ಮೆಂಟ್ ಅಂತ ಕೊತ್ತಾರಲ್ಲ, ಇಲ್ಲಿ ನೋಡ್ಬೋದು. ಇಲ್ಲಿ ಸ್ಪೆಲ್ಸ್ ಅಂತ ಬರ್ತಾವ. ಸ್ಪೆಲ್ಸ್ ಅವ ಔಷಧ ಇದ್ದಂಗ ಅದ ಒಂಥರ. ಅದ ನಿಮ್ ನೋಡೋ ಇಲ್ಲಿ ಮ್ಯಾಪ್ ಕೊಟ್ಟಾರ ಡಯಾಗ್ರಾಮ್, ಸೇಮ್ ಅದೇ ತರ ಬರ್ತೈತಿ. ಇಲ್ಲಿ ಮತ್ತೆ ಸೀಜ್ ಮಷಿನ್ಸ್ ಅಂತ ಬರುತ್ತೆ. ಅವು ಈಗ ಬಾಹುಬಲಿ ಪಿಕ್ಚರ್ ನೀವು ನೋಡಿರ್ತಿರ್ಲಿ, ಒಂದ್ ಯಾವ್ದ್ರ ಮಷಿನ್ ತರ ಇರುತ್ತ ಅಟ್ಯಾಕ್ ಮಾಡುದು. ಸೊ ಆ ತರ ಅದ ನೋಡುನ್ ಗಪ್. ಮತ್ತೆ ನಮ್ಮ ಮುಂದ ಹೆಂಗ್ ಅನ್ಲಾಕ್ ಮಾಡ್ಕೋಬೇಕಿಲ್ಲ ಹಂಗಂಗ್ ಈಸಿ ಆಗುತ್ತೆ. ಈಗ ಅಟ್ಯಾಕ್ ಮಾಡೋಣ ಬರ್ರಿ. ಈಗ ಫಸ್ಟ್ ಹೆಂಗೆ ಮಾಡೋನು, ಇಲ್ಲಿ ಒಂದ್ 4 ಬಿಡೋನು, ಈ ಕಡೆ 4 ಬಿಡೋನು, ಈ ಕಡೆ 4 ಬಿಡೋನು, ಈ ಕೈ ಬಿಟ್ಟು ಬಿಡೋನು. ಈಗ ಈಗ ಫಸ್ಟ್ ಇದು ಯಾವ ಸೈಡ್ ಅಟ್ಯಾಕ್ ಮಾಡಕ್ ಹತ್ತೈತಲ್ಲ ಆ ಕಡೆ ಕಂಟಿನ್ಯೂ ಅಟ್ಯಾಕ್ ಮಾಡೈತೆ. ಅಲ್ಲಿ ಒಂದು ಡೆಸ್ಟ್ರಾಯ್ ಮಾಡುತ್ತಾನ ಕ್ಯಾನಾನ್ಸ್. ಸೊ ಅದ್ರ ಹದಿ ತಪ್ಪಿಸ್ಬೇಕು ನಾವು ಹೆಂಗಾರೆ ಮಾಡಿ. ಆಯ್ತು, ಮುಗೀತು. 80% ನೋಡಿ. ನೀವೇನೇ ಮಾಡ್ರಿ, ಟೊನಾಲಿ ಕೆಡಿದ್ರೆ ತಗೋ ಒಂದ್ ಸ್ಟಾರ್ ಪಿಕ್ಸ್ ಅಂದ್ರ ನೀವು ಹೌದಪ್ಪ ಒಂದ್ ವಿನ್ನಿಂಗ್ ಪೊಸಿಷನ್ ಆಗಿ ಇರ್ತೀರಿ. ನೀವು ಟೊನಾಲು ಇಲ್ಲ, ಈ ಕಡೆ 50% ಇಲ್ಲಪ್ಪ ಅಂತಂದ್ರ ಯಾವ್ದು ಸ್ಟಾರ್ ಸಿಗಂಗಿಲ್ಲ, ಡಿಫೀಟ್ ಆಗಿಬಿಡುತ್ತೆ. ಇಲ್ಲದಾವಲ್ಲ ಇವಾಗ ಇದು ನೋಡ, ಇವಾಗ ಇತ್ತೇನೆ. ಸೊ ಈ ತರ ನಮ್ಗ್ ಜರ್ಮ್ಸ್ ಬೇಕಂತಂದ್ರ ಈ ತರ ನಾವ್ ವಿಲೇಜ್ ಎಲ್ಲ ಕ್ಲೀನ್ ಮಾಡ್ಕೊತ ಹೋದ್ರು ನಮಗ್ ಜರ್ಮ್ಸ್ ಸಿಗ್ತಾವ. ಮತ್ತ ಅದೊಂದ್ ಭಾರಿ ಐತಿ. ಬಟ್ ಇವು ಎಕ್ಸಲರಿ ಗೋಲ್ಡ್ ಹೋಗ್ಬೇಕ ನೋಡಿ. ಇದು ಸ್ಟೋನ್ ಐತಲ್ಲ, ಇದಕ್ಕ ಗೋಲ್ಡ್ ಬೇಕ. ಆದ್ರೆ ಈ ತರ ಏನು ಟ್ರೀಸ್ ಮತ್ತ ಬುಷ್ ಅದ್ ಬರ್ತಾವಲ್ಲ, ಫ್ಲವರ್ಸ್, ಮಶ್ರೂಮ್, ಇದಕ್ಕ ಎಕ್ಸಲರಿ ಬೇಕ. ಬಟ್ ಇದನ್ನ ಸ್ಟೋನ್ ತೆಗಿತಿ ಅಂತಂದ್ರ ಗೋಲ್ಡ್ ಕಾಯಿನ್ಸ್ ಬೇಕು. ಹಿಂಗ ಮತ್ತೊಂದು ಅಟ್ಯಾಕ್ ಮಾಡೋನು. ಈ ಸತಿ ಸಿಂಗಲ್ ಪ್ಲೇಯರ್ ಇದನ್ನ ಅಟ್ಯಾಕ್ ಮಾಡೋನು. ಏನೋ ಸ್ಟಾರ್ ಬತ್ತು ನೋಡುಂಗಪ್ಪ. ಅದ್ರ ಜಂಪ್ಸ್ ಹೇಳಿಲ್ಲ. ನೈಸ್ ಅಂಡ್ ಟೈಡಿ, ರಿಮೂವ್ 5 ಅಬ್ಸ್ಟಾಕಲ್ಸ್. ಯಾವ್ದಾರೆ 5 ಕ್ಲಿಯರ್ ಮಾಡಂತ ಅಂದಿದ್ದೆ, 5 ಕ್ಲಿಯರ್ ಮಾಡಿದೆವು. ಇನ್ನು 50 ಅಬ್ಸ್ಟಾಕಲ್ಸ್ ಕ್ಲಿಯರ್ ಮಾಡ್ಬೇಕು ನಾವು. ಆಬ್ಸ್ಟಾಕಲ್ಸ್ ಅಂತಂದ್ರೆ ಇವು ಸ್ಟೋನ್, ಟ್ರೀ, ಇವೇನದಾವಲ್ಲ. ಸೊ ಈ ತರ ಇವೆಲ್ಲ ಆಬ್ಸ್ಟಾಕಲ್ಸ್ ಅಂತ ಕನ್ಸಿಡರ್ ಆಗುತ್ತೆ. ಸ್ಟೋನ್ ಇವದಲ್ಲ, ಇವು ಆಬ್ಸ್ಟಾಕಲ್ಸ್ ಅಂತ ಕನ್ಸಿಡರ್ ಆಗುತ್ತೆ. ಇಲ್ಲೊಂದು ಏನೋ ನ್ಯೂಸ್ ಲೆಟರ್ ಬಂದೈತಿ, ನೋಡುನು. ಅಟ ವೈಫೈ ಹಾಕ್ಸಿವ್ರಿ, ಅದಕ್ಕಾಗಿ ಒಂದ್ ಸ್ವಲ್ಪ ಲೋಡ್ ಆಕೈತಿ. ಕ್ಷಮಿಸ್ಬೇಕ್ರಿ ನಮ್ಮ ನಟ. ಕ್ಲಾನ್ ವಾರ್ ಲೀಗ್ ಆಗಸ್ಟ್ ಸೀಸನ್ ಕ್ಯಾಲೆಂಡರ್. ದಿ awesome medal event is here. ನೋಡೋಣ ಇದು ಏನೈತಿ, ನೋಡೋಣ ಬರ್ರಿ ಏನಿದೆ. Awesome medal is here. Wizard has a problem. ಇವೆಲ್ಲ ಈಗ ಅರ್ಥ ಆಗಂಗಿಲ್ಲ. ಇದ್ರಾಗ ಯಾರು ಸ್ಟಾರ್ಟಿಂಗ್ ಇದೆ ಇದ್ರಿ ಅವ್ರಿಗೆ ಅರ್ಥ ಆಗತ್ತೆ. ಇವಾಗ ನೀವು ಇವತ್ತು ಸ್ಟಾರ್ಟ್ ಮಾಡೋದ್ರಿ ಅಥವಾ ಇನ್ನು ಮುಂದೆ ಸ್ಟಾರ್ಟ್ ಮಾಡಿದ್ರಿ ಅಂತಂದ್ರ ಹಂತ ಹಂತವಾಗಿ ಹೋದ್ರನ ಗೊತ್ತಾಕತಿ. ಇವಾಗ ಇದನ್ನು ಅಪ್ಗ್ರೇಡ್ ಮಾಡೋಣ ಬರ್ರಿ. ಇದೊಂದು ಇಡೋನು. ಇದಕ್ಕೆ ಎಷ್ಟು ಕೇಳದೈತಿ, 2,000 ನಮ್ಮ ಕಡೆ ಅದಾವ. 1,123 ಅದಾವ ಗೋಲ್ಡ್. ಸೊ ಗೋಲ್ಡ್ ಸ್ಟೋರೇಜ್ ಜಾಸ್ತಿ ಮಾಡೋನು. 750 ಹಾಕಿ 2 ನಿಮಿಷ ಕೊಡೋನು. ಒಂದು ಹೈಕ್ ಫಿನಿಶ್ ಮಾಡಿಬಿಡೋನು 2 ನಿಮಿಷ ಮ್ಯಾಲ. ಬಿಗ್ಗರ್ ಆಫರ್ಸ್. ಮತ್ತೆ ಜಂಪ್ ಸಿಕ್ಕು ನೋಡ್ರಿ.
ಎರಡು ಜಂಪ್ ಶಿಪ್ಪು ಗೋಲ್ಡ್ ಸ್ಟೋರೇಜ್ ಟು ಲೆವೆಲ್ 2 ಅಪ್ಗ್ರೇಡ್ ಮಾಡಕ್ ಬಂದಿತ್ತ. ಇವಾಗ 5ನೇ ಲೆವೆಲ್ ಹೋದಂದ್ರ 5 ಜಂಪ್ ಸಿಗ್ತಾವ ಮತ್ತ. ಹಂಗೆ. ಹ್ಮ್ ನೋಡುನ್ ಬರ್ರಿ ಮತ್ತೊಂದೇನು. ಹಾ, ಮತ್ತೊಂದು ಚಾಲೆಂಜ್ ಕಂಪ್ಲೀಟ್ ಆತ. ಇನ್ನು ಎಷ್ಟು ರಿವಾರ್ಡಿಗೆ ಎಷ್ಟೈತಿ ಅವು ಹಿಂಗೈತ ನೋಡುಂಗಪ್ ಮತ್ತೇನಾರೆ. ಇನ್ನ ಲೆವೆಲ್ 3 4,000 ಬೇಕ್ರಿ. ಬರ್ರಿ ಅಟ್ಯಾಕ್ ಮಾಡೋನು. ಅಟ್ಯಾಕ್ ಮಾಡಿ ತಗೊಳು. ಸಿಂಗಲ್ ಪ್ಲೇಯರ್ ಹೋಗುನು. ಗಾಬ್ಲಿನ್ ಔಟ್ ಪೋಸ್ಟ್. ಗಾಬ್ಲಿನ್ ಥರ್ಡ್ ಲೆವೆಲ್ ಹೋಗುನು. ಇಟ್ಟ ₹100 ಇವನು. ಎರಡು ಕೆನನ್ ಇಟ್ಟಾನ. ಒಂದು 10 ಈ ಕಡೆ ಬಿಡುನು. ಇನ್ನೊಂದು 10 ಈ ಕಡೆ ಬಿಡುನು. ಮುಗೀತು ನೋಡ್ರಿ. ಒಟ್ಟ ಅಟ್ಯಾಕ್ ಮಾಡ್ತಿರ್ತಾವ. ಈಗ ಇಲ್ಲಿರೋ ಕ್ಯಾನನ್ ಇಲ್ಲಿದ್ದು ಬೇರೆ ಅಟ್ಯಾಕ್ ಮಾಡಕತ್ತದ. ಇಲ್ಲಿ ಸೆನೆಕ್ ಅಟ್ಯಾಕ್ ಮಾಡಂಗಿಲ್ಲ. ಇಲ್ಲಿ ಅಟ್ಯಾಕ್ ಮಾಡ್ತಂದ್ರ ಕಂಪ್ಲೀಟ್ ಅದಕ್ಕೆ ಅಟ್ಯಾಕ್ ಮಾಡ್ತಿರ್ತದ. ಸೊ ಆ ತರ ಕೆನನ್. ಅಂದ್ರೆ ಕೆನನ್ ಅಷ್ಟ ಆತಲ್ಲ, ಯಾವ್ದೇ ಡಿಫೆನ್ಸ್ ಆದ್ರೂ ಸೇಮ್ ಹಂಗ ಇರುತ್ತೆ. ಇಲ್ಲಿ ಬರ್ರಿ, ಇಲ್ಲಿ ಗೊತ್ತಾಕೈತಿ. ಇಲ್ಲಿ ಇದು ಹೋಗಿ ಸೋಷಿಯಲ್ ಹೋಗಿ ಅಂದ್ರ ಸರ್ಚ್ ಪ್ಲೇಯರ್ಸ್. ಇಲ್ಲಿ ಫ್ರೆಂಡ್ ರಿಕ್ವೆಸ್ಟ್ ರೀ. ಅಂದ್ರೆ ಇವಾಗ ನಿಮ್ ದೋಸ್ತ್ ಯಾರ್ಯಾರು ಆಡಕತ್ತಿದ್ರ ಅಂತಂದ್ರ ಇಲ್ಲಿ ಫ್ರೆಂಡ್ಸ್ ಒಳಗೆ ಹೋಗಿ ಕನೆಕ್ಟ್ ಟು ಸೂಪರ್ ಸೆಲ್ ಬೇಡ. ಇಲ್ಲಿ ಸರ್ಚ್ ಪ್ಲೇಯರ್ಸ್ ಹೋಗಿ ಇಲ್ಲಿ ಅವ್ರ ಐಡಿ ಹೊಡಿಬೇಕ್ರಿ. ಇಲ್ಲಿ ಐತಿ ನೋಡಿ ಐಡಿ. ಸೊ ಈ ತರ ಐಡಿ ಇರತ್ತ. ಆ ಐಡಿ ಏನ್ ಮಾಡ್ಬೇಕಂತಂದ್ರ ಇಲ್ಲಿ ಸರ್ಚ್ ಪ್ಲೇಯರ್ ಹಾಕಿದೆ ಅಂತಂದ್ರ ನೀವು ಹೆಂಗ ಫೇಸ್ಬುಕ್ ಇನ್ಸ್ಟಾಗ್ರಾಮ್ದಾಗ ರಿಕ್ವೆಸ್ಟ್ ಕಳಿಸಿರ ಆ ತರ ರಿಕ್ವೆಸ್ಟ್ ಇರತ್ತ. ಆ ತರ ರಿಕ್ವೆಸ್ಟ್ ಬಂತಂದ್ರ ಇಲ್ಲಿ ಬಂದ್ ಬರ್ತೈತ್ರಿ. ಇಲ್ಲಿ ನಮ್ಗೆ ನೋಟಿಫಿಕೇಶನ್ ಬರ್ತೈತಿ. ಕ್ಲಾಶ್ ವಿತ್ ಫ್ರೆಂಡ್ಸ್ ಅಂತ ಹೇಳಿ ಫ್ರೆಂಡ್ಸ್ ರಿಕ್ವೆಸ್ಟ್ ಇಲ್ಲ ಹಿಯರ್ ಕೊಟ್ಟಾರ ನೋಡ್ರಿ ಇಲ್ಲಿ. ಮತ್ ನಿಮ್ಗೆ ಫ್ರೆಂಡ್ಸ್ ಬೇಕಂತಂದ್ರ ನೀವು ಇಲ್ಲಿ ಯಾರು ಅಕ್ಸೆಪ್ಟ್ ಮಾಡಿ ಅಂತಂದ್ರ ಅವ್ರು ನಿಮ್ಗೆ ಫ್ರೆಂಡ್ಸ್ ಲಿಸ್ಟ್ ಒಳಗೆ ಬರ್ತಾರ. ಇದು ನಮ್ ಪ್ರೊಫೈಲ್. ಇಲ್ಲಿ ನಾವು ನೋಡಿ ಇಟ್ಟೆಲ್ಲ ಟ್ರೂಪ್ಸ್ ಅದಾವು. ನನ್ ಟೊನಲ್ 15 ಈ ಡ್ರ್ಯಾಗನ್ ತನ ಬಂದೈತಿ ನೋಡ್ರಿ. 15 ಲೆವೆಲ್ ಐತಿ ನಂದ ಬ್ಯಾರಕ್ಸ್. ಇವು ಹೀರೋಸ್ ಎಲ್ಲ ಅನ್ಲಾಕ್ ಆಗ್ಯಾವು. ಮತ್ತ ಅವ್ 4 ಪೆಟ್ ಅದಾವು. ಸ್ಪೆಲ್ಸ್ ಭಾಳ ಅದಾವ. ಇಲ್ಲಿ ಅದಾವ ನೋಡ್ರಿ ಸ್ಪೆಲ್ಸ್. ಈ ತರ ಸಿಜಿ ಮಷಿನ್ ಶಿಲ್ ಅದಾವು. ನಾವು ಬಾಹುಬಲಿ ಹೇಳಿನ್ರಲ್ಲ, ಇಲ್ಲಿ ಐತಿ ನೋಡ್ರ. ಅದಕ್ಕ ಲೆವೆಲ್ 6 ವರ್ಕ್ಶಾಪ್ ರಿಕ್ವೈರ್ಡ್. ಅದು ಲೆವೆಲ್ 6 ಬೇಕ್ರಿ ವರ್ಕ್ಶಾಪ್ ಅನ್ನೋದು. ನಾ ಮುಂದೆ ಬರ್ತದೆ ಅದ. ಇವಾಗ ನಾವ್ ಇನ್ನ ಬಿಲ್ಡರ್ ಬೇಸ್ ಇನ್ನೊಂದು ವಿಲೇಜ್ ತಂದಿರಲ್ಲ, ಆ ವಿಲೇಜ್ ಹೆಸರ ಬಿಲ್ಡರ್ ಬೇಸ್ ಅಂತ ಬರುತ್ತ. ಕ್ಲಾನ್ ಕ್ಯಾಪಿಟಲ್ ಅಂತ ಬರುತ್ತ. ಕ್ಲಾನ್ ಕ್ಯಾಪಿಟಲ್ ಎಲ್ಲಿರತ್ತಪ್ಪ ಅಂತಂದ್ರ ಇಲ್ಲಿ ಬಲೂನ್ ಐತಿ ನೋಡ. ಕ್ಲಾನ್ ಕ್ಯಾಪಿಟಲ್ ಅನ್ಲಾಕ್ ಚಾಟ್ ಟೌನ್ ಹಾಲ್ ಲೆವೆಲ್ 6ಗೆ ಕ್ಲಾನ್ ಕ್ಯಾಪಿಟಲ್ ನಮಗ ಅವೈಲೇಬಲ್ ಆಗತ್ತ. ಇವಾಗ ಮತ್ತೊಂದು ಅಟ್ಯಾಕ್ ಮಾಡೋನು. ಇವಾಗ ಮಲ್ಟಿಪ್ಲೇಯರ್ ಬ್ಯಾಟಲ್ ಹೋಗೋನು. ಇವಾಗ ನಮ್ ತರ ಯಾರು ಅಕೌಂಟ್ ಕ್ರಿಯೇಟ್ ಮಾಡಿರ್ತಾರಲ್ಲ ಅವ್ರ ಬೇಸ್ನ ಅಟ್ಯಾಕ್ ಮಾಡೋನು. ಈಗ ಹೆಂಗಂತಂದ್ರ ಇವಾಗ ಫಸ್ಟ್ ಅಟ್ಯಾಕ್ ಮಾಡೋನು, ನಿಮ್ಗೆ ಆಮೇಲೆ ಹೇಳ್ತೀನಿ. ಎಲ್ಲ ಇಲ್ಲಿ ಬಿಟ್ಬಿಡೋಣ್ರಿ. ಯಾಕಂದ್ರೆ ಪೈಲಕ ಇಲ್ಲಿ ಮುಗ್ಯಾತಾವು. ಹೆಂಗರೆ ಮಾಡಿದ್ರ ಫುಲ್ ಆಗ್ಬೇಕು. ಹೊಡಿ 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 ಹೊಡಿ. ಇನ್ನು ಇಲ್ಲಿ ಹೊಡಿದ್ ಕಠಿಣ ಐತಿ. ಈ ಕ್ಯಾನನ್ ಏನಾಕೈತೋ ಹೊಡೆದ್ರ ಪಾಡ. ಮತ್ ಬಾರ್ಬೇರಿಯನ್ಸ್ ಭಾರಿ ನೋಡ್ರಪ್ಪ. ನಿಮ್ಗೆ ಹೇಳ್ಬೇಕಂತಂದ್ರ ಮಸ್ತ್ ಬಾರ್ಬೇರಿಯನ್ಸ್. ಯಪ್ಪ ಟೋನಲ್ ಎಷ್ಟು ಟೋನ ಮರ ಅದು. ಈಗ ಬಹುತೇಕ ಟೋನಲ್ ಲೆವೆಲ್ 3 ಇದ್ದಂಗೆ ಕಾಣ್ತೈತಿ. ಇದು ಒಡ್ಯಾನ ಒಂದ್ ಸ್ಟಾರ್ ಗೊತ್ತಿಲ್ರಿ ಇಲ್ಲಿ ಹಿಂಗ್ ಬರ್ತಿರ್ತಾವ. ಇವ್ ಬೇಸ್ ಹೆಂಗಿಟ್ಟ ನೋಡ್ರಿ. ಮುಗೀತು. 100% ಡ್ಯಾಮೇಜ್. ಇದು ಎಕ್ಸ್ಟ್ರಾ ಬೋನಸ್ ಬರುತ್ತೆ. ನಾವು 100% ಆತಂದ್ರೆ ಅದೊಂದು ಬೋನಸ್ ಬೇರೆ ಬರ್ತೈತಿ. ಇದೊಂದು ಭಾರಿ ಐತ್ರಿ. ಮತ್ತೊಂದು ಯಾವ ಚಾಲೆಂಜಸ್ ಅನ್ಲಾಕ್ ಆಗೋದು. ಒಂದು ರಿವಾರ್ಡ್ ಬತ್ತ ಕ್ಲೇಮ್. ಇದು ಯಾಕೆ ಬರತ್ತಿಲ್ಲ ಅಂತಂದ್ರೆ ಫುಲ್ ಐತಿ. ಸ್ಟೋರೇಜ್ ಫುಲ್ ಐತಿ. ಇದನ್ನ ಜಾಸ್ತಿ ಮಾಡೋಣ ಬರೀ 2 ನಿಮಿಷ. ಒಂದು ಜಂಪ್ ಕೊಟ್ಟು ಕುಲ್ಲ ಮಾಡೋಣ. ಮತ್ತಟ್ ಹಾಕಿ ಬಿಡೋಣ. ಈಗ ಜಂಪ್ಸ್ ಕೊಟ್ಟು ಕುಲ್ಲ ಮಾಡೋಣ. ಒಟ್ಟು ನಮಗೆ ಪೈಲ ಸ್ಟೋರೇಜ್ ಬೇಕು. ಈಗ ಏನು ಬೇಕಾ ಮಾಡ್ಬೇಕು ಗೊತ್ತಿಲ್ಲ. ಒಟ್ಟು ಈಗ ಸ್ಟೋರೇಜ್ ಇರ್ಬೇಕು ನಮ್ಗೆ. ಒಟ್ಟ ಯಾಕೆ ನಾವು ಎಷ್ಟು ಸ್ಟೋರೇಜ್ ಇರ್ತೀವೋ ಅಟ್ ನಮಗ ಪಾಡ್ ನೋಡ್ರಿಪ್ಪ ಹೇಳ್ಬೇಕಂದ್ರ. ಮತ್ತೊಂದು ರಿವಾರ್ಡ್ ಅನ್ಲಾಕ್ ಆತ ಬತ್ ನೋಡಿ 2,000. ಇದೀಗಿಂದ ಅದ 4,500 ಐತಿ. ಈಗ ಮತ್ತೇನಪ್ಪ ಅಪ್ಗ್ರೇಡ್ ಕಿಡೋನು. ಇದಕ್ಕೆ 4,000 ಬೇಕು. ಇದಕ್ಕೂ 4,000. ಮತ್ತೆ ಹಂಗ ಅಟ್ಯಾಕ್ ಮಾಡೋಣ ಬರ್ರಿ. ಒಟ್ಟ ಅಟ್ಯಾಕ್ ಮಾಡೋನು ತಗೋನು. ಫುಲ್ ಬ್ಯಾಟಲ್ ಮಾಡೋನು ಬರ್ರಿ. ಅದನ್ನ ಇದು ನೋಡ್ರಿ ಹೆಂಗಿಟ್ಟಾನ. ಇಲ್ಲಿ ನಾವ ಡೈರೆಕ್ಟ್ ಇಲ್ಲಿಂತ್ರ ಇದನ್ನಂತ್ರ ಹೊಡ್ಯಾಕ್ ಬರಂಗಿಲ್ಲ. ಯಾಕಂದ್ರೆ ಇಲ್ಲಿ ಆಲ್ರೆಡಿ ಬಿಲ್ಡಿಂಗ್ಸ್ ಅದಾವ. ಹೌದಾ. ಸೊ ಈ ಟ್ರಕ್ ಕುಲ ಹೋಗೋದು. ಇದ ಏರಿಯಾ ಈ ಸರೌಂಡಿಂಗ್ ಎಲ್ಲ
ಕ್ಲಿಯರ್ ಆಗಿರ್ತೈತೆ. ಇದು ಅಟ್ಯಾಕ್ ಮಾಡುದ ಬ್ಯಾಡತ್ತ ನಾವು, ಯಾಕಂದ್ರೆ ಸುಮ್ಮ ಮತ್ತ ನಾವು ಸೋತೀವಿ ಅಂತಂದ್ರೆ ಸರಿ ಅನ್ಸಲ್ಲ ಅದ, ನಾವು ಆಗುದಿಲ್ಲದ. ನೆಕ್ಸ್ಟ್ ಬೇರೆ ಹೋಗುನು. ಇವ್ ನೋಡ್ರಿ ವಾಟರ್ ರಿಟರ್ನ್ ಇಲ್ಲಿ. ಯಪ್ಪ, ಇದೊಂದ್ ಕೈ ನೋಡಿಬಿಡ್ನ. ಟ್ರೂಪ್ಸ್ ಕಡಿಮೆ ಐತಿ ನಮ್ ಕಡೆ, ಇದಕ್ಕೆಲ್ಲ ಅವಕಾಶ ಕೊಡೋದು ಬೇಡ ಗಪ್ರಿ ಈಗ. ಯಾಕಂದ್ರೆ ಅವ್ರ ಕಡೆ ನಾಲ್ಕು ಇವು ಡಿಫೆನ್ಸ್ ಅದಾವ. ಸೊ ನಮ್ಗೆ ಕಷ್ಟ ಆಗ್ಬಿಡುತ್ತೆ ಅಲ್ಲಿ. ಸುಮ್ಮ ಮಂದ ಕಿರಿಕಿರಿ ಯಾಕೆ ಮಾಡ್ಕೊನು, ಪೈಲ ಇದನ್ನೊಂದು ಅಟ್ಯಾಕ್ ಮಾಡೋನು, ಒಂದ್ ಸ್ವಲ್ಪ ಇಲ್ಲಿ ಬಿಡೋನು. ಹಂಗ ಒಂದ್ 4 ಅದಾವ, ಈ ಕಡೆ ಬಿಟ್ಟು ಟೈಮ್ ಸೇವ್ ಮಾಡ್ಕೊಂಡ್ಬಿಡೋನು ಅಷ್ಟ. ಹಿಂಗ್ ಬಿಟ್ಟು ಬಿಡುದು ಎಲ್ಲಾ ಕಡೆ. ಅಂದ್ರೆ ಏನಕ್ಕೈತಿ, ಟೈಮ್ ಸೇವ್ ಆಕೈತಿ. ಇಲ್ಲಿ ಹೊಡ್ಯಾತಾರೋ ಅಲ್ಲಿ ಡೆಸ್ಟ ಮಾಡ, ಇದನ್ನೆಲ್ಲ ಡೆಸ್ಟ ಮಾಡಿ ಎಲ್ಲಾ ಮಾಡ್ಕೊಂಡ್ ಬರ್ಬೇಕಂದ್ರೆ 3 ನಿಮಿಷ ಒಳಗ ಬ್ಯಾಟೆಲ್ಲ ಮುಗಿಯಂಗಿಲ್ರಿ. ಇದನ್ನ ಬೇಸ್ ಇವು ಸಣ್ಣ ಅದಾವು, ಈಗ ಹಿಂಗ ಅನ್ಸೈತಿ. ಮುಂದೆ ಹಂಗೆ ಹೈಯರ್ ಬೇಸ್ ಇಕ್ಕಿವಲ್ಲ, ಅವಾಗ ಏನಾಕೈತಪ್ಪ ಅಂತಂದ್ರ ಟೈಮ್ ಕಡಿಮೆ ಬಿಡ್ತೈತಿ. ಆಗ ಇನ್ 1 ಸೆಕೆಂಡ್, ಇನ್ 10 ಸೆಕೆಂಡ್ ಇತ್ತಂದ್ರ ಪಾಡಿಕಿತ್ಲಾ ಅಂತ ಹೇಳಿ. ಯಾಕ ನೀವು ಶಾರ್ಟ್ಸ್ ತಗೋದು ನೋಡುತ್ತ ಬರೀ ಇರ್ತಾವ, ನೀವು ನೋಡಿರ್ತೀರಿ. ಇದನ್ನ ಈ ಗೇಮ್ ಯಾರು ಆಡಿರ್ಲಿಲ್ಲ ಅವ್ರಿಗೆ ಭಾರಿ ಅನುಭವ ಇರ್ತೈತಿ, ಹೆಂಗ್ ಇರ್ತೈತಿ ಏನಿಲ್ಲ ಅಂತ ಹೇಳಿ. ಬಟ್ ನಮ್ಗೆ ಲೂಟ ಭಾಳ ಕಡಿಮೆ ಸಿಗೈತಿ. ಬರ್ರಿ ಅದನ್ನ ಅಟ್ಯಾಕ್ ಮಾಡೋಣ ಬರ್ರಿ ಮತ್ತೊಂದು. ಮತ್ತ ಒಟ್ಟ ಹಂಗ ಅಟ್ಯಾಕ್ ಮಾಡೋನು, ಒಟ್ಟು ರೊಕ್ಕ ಮಾಡುದು. ಇವ್ ನೋಡ್ರಿ ಸೇಮ್ ನಮ್ದು ಹಂಗ ಐತಿ. ಬಟ್ ವಾಲ್ಸ್ ಎಲ್ಲ ಅಪ್ಗ್ರೇಡ್ ಮಾಡ್ಯಾನ, ಕ್ಯಾನನ್ ಅಪ್ಗ್ರೇಡ್ ಮಾಡ್ಯಾನ. ನೋಡ್ರಿ ಇದ್ರ ರೇಂಜ್ ನೋಡ್ರಿ ಎಟ್ ಅದಾವ. ಇದು ನೋಡ್ರಿ, ನಾವ್ ಇದನ್ನ ಎಷ್ಟ ಮಾಡಕ್ ಕೂತು ಇದು ನಮ್ಮ ಅಟ್ಯಾಕ್ ಮಾಡತ್ತೆ. ಇವಾಗ ಇದನ್ನ ಅಟ್ಯಾಕ್ ಮಾಡೋದು, ಇದು ಅಟ್ಯಾಕ್ ಮಾಡ್ತಾರ. ಇದು ನೋಡ್ರಿ ಇಲ್ಲಿವರೆಗೂ ಸರೌಂಡಿಂಗ್ ಐತಿ, ಯಾವ್ದು ಏನು ಮಾಡಕ್ ಬರಂಗಿಲ್ಲ. ಈಗ ನಾವು ಡೈರೆಕ್ಟ್ ಹಿಂಗಂದ್ರೆ ಹೋಗಕ್ ಬರಂಗಿಲ್ಲ, ಹೌದಾ? ಸೊ ಇದು ಅಟ್ಯಾಕ್ ಮಾಡೋದು ಬೇಡ, ಮುಂದೆ ಹೋಗೋನು. ಈಸಿ ಬೇಸ್ ಅಟ್ಯಾಕ್ ಮಾಡೋಣ. ನೀವು ಒಟ್ಟ ನಮಗೇನೇ ಬೇಕಪ್ಪ, ಈಗ ಒಂದ್ ಸ್ವಲ್ಪ ದುಡ್ಡು ಮಾಡ್ಬೇಕ, ಸ್ವಲ್ಪ ಗೋಲ್ಡ್ ಕಾಯಿನ್ಸ್ ಮಾಡಿ ಆಟ ಆಡ್ಬೇಕಾಯ್ತು. ಅಂದ್ರೆ ನಮ್ಗೆ ಎಷ್ಟು ಈಸಿ, ಎಷ್ಟು ಜಲ್ದಿ ನಾವು ಆತರ ಅಪ್ಗ್ರೇಡ್ ಮಾಡ್ಕೊಂಡು ಹೋಗ್ತೀವಲ್ಲ, ಅಷ್ಟು ನಮಗ ಪಾಡ. ಗೇಮ್ ಒಂಥರ ಇದು ಅನಿಮೇಟೆಡ್ ಭಾರಿ ಐತಿ. ಭಾರಿ ಸ್ಟ್ರಾಟಜಿಕ್ ಆಗಿ ಬಿಡ್ಬೇಕಾಗತ್ ನಾವು ಎಲ್ಲಾ ಟ್ರೂಪ್ಸ್ ಆದ್ರೂ. ಇವಾಗ ಏನೈತಿ, ಎಲ್ಲ ಒಂದಕ್ಕೆ 20 ಬಾರ್ಬೇರಿಯನ್ಸ್ ಅದಾವ, ಎಲ್ಲ ಒಂದ್ ಕಡೆ ಬಿಡಾತೀವಿ. ಬಟ್ ಆಮೇಲೆ ಹೆಂಗೆ ಮುಂದ್ ಲೆವೆಲ್ ಹೋಗಿರಲ್ಲ, ಹೈಯರ್ ಟೌನ್ ಲೆವೆಲ್ ಹೋಗ್ತೀವಲ್ಲ, ಆಗ ಬೇರೆ ಬೇರೆ ಡಿಫೆನ್ಸ್ ಅನ್ಲಾಕ್ ಆಕಾವ, ಬೇರೆ ಬೇರೆ ಬಿಲ್ಡಿಂಗ್ಸ್ ಅನ್ಲಾಕ್ ಆಕಾವ, ರಿಸೋರ್ಸಸ್ ಅನ್ಲಾಕ್ ಆಕಾವ. ಅವಾಗ ಭಾರಿ ಚಾಲೆಂಜಿಂಗ್ ಬರತ್ ನೋಡ್ರಿ ಹೇಳ್ಬೇಕಂದ್ರ. ಇವಾಗ ಏನೈತಿ, ಈಗ ಇಷ್ಟ ಅಟ್ಯಾಕ್ ಮಾಡೋಣ. ಈಗ ನಮ್ದ ಇನ್ನೊಂದು ಟೌನ್ ಲೆವೆಲ್ 15 ಇಲ್ಲ, ಅದನ್ನ ತೋರಿಸ್ತೀನಿ ನಿಮಗ. ಅದು ಮಾತ್ರ ಇನ್ನು ಅಂದ್ರ ಆ ಲೆವೆಲ್ಗೆ ನಾವು ಯಾವ ಟ್ರೂಪ್ಸ್ ಬಿಡಬೇಕು, ಯಾಕಂದ್ರ ಮಿನಿಮಮ್ ಸ್ಪೇಸ್ ಇರುತ್ತ. ಇವಾಗ ನೀವು ಡ್ರ್ಯಾಗನ್ಸ್ ತಗೊಂಡ್ರ 40 ಸ್ಪೇಸ್ ಬೇಕಾಗತ್ತ. ಇಲ್ಲಿ ನೋಡ್ರಿ, ಇಲ್ಲಿ 20 ಸ್ಪೇಸ್ ಐತಿ. ಅಲ್ಲಿ ಬರೀ ಒಂದ್ ಬೇಸ್ ಡ್ರ್ಯಾಗನ್ ಅನ್ನ 20 ಸ್ಪೇಸ್ ಇರುತ್ತೆ ಹಂಗ. ಈಗ ಇದನ್ನ ಆರ್ಚರ್ ಟವರ್ ಅಪ್ಗ್ರೇಡ್ ಮಾಡೋಣ ನಾವು. ಹೋಗ್ಲಿ ನಮಗೆ ಸದ್ದ ಇದನ್ನ ಹೋಗ್ಲಿ, ಈಗ ಮಾಡಕ್ ಬರ್ತೈತಿ. ಸ್ಟೋರೇಜ್ ಇನ್ನ ಅಪ್ಗ್ರೇಡ್ ಮಾಡೋಣ. ಇಲ್ಲ, ಲೆವೆಲ್ 4ಗೆ ಅಪ್ಗ್ರೇಡ್ ಮಾಡ್ಬೇಕಂತಂದ್ರ ಟೌನ್ ಲೆವೆಲ್ 3 ಬರಬೇಕು. ಅಂದ್ರೆ ನಮ್ದು ಐತಿ ಟೌನ್ ಲೆವೆಲ್ 3 ಬರ್ಬೇಕಂದ್ರ 4,000 ಬೇಕು. ಐತ್ ನೋಡ್ರಿ, ಇಲ್ಲಿ ಒಂದು ಬಾಂಬ್ ಸಿಗುತ್ತ, ಮತ್ತ ಒಂದು ಲ್ಯಾಬೋರೇಟರಿ ಸಿಗುತ್ತ, ಮತ್ತ 25 ವಾಲ್ಸ್, ಎಕ್ಸಿಲರ್ ಸ್ಟೋರೇಜ್, ಆರ್ಮಿ ಕ್ಯಾಂಪ್, ಐತ್ ನೋಡ್ರಿ. ಮಾರ್ಟರ್ ಐತ್ ನೋಡ್ರಿ ಇಲ್ಲಿ. ನೋಡ್ರಿ ಹೆಂಗ ಐತ್ ಮಾರ್ಟರ್. ಹಿಂಗ್ ಮಾಡಿ ಹಿಂಗೆಲ್ಲ ಹೋಗ್ಬೇಕಂತಂದ್ರ ವಜ್ಜ ಆಕತ್ರಿ ಸಾವ್ಕಾರ. ಎಲ್ಲಾ ಒಮ್ಮೆ ಅಪ್ಗ್ರೇಡ್ ಮಾಡಕ್ ನೋಡ್ನು, ಒಮ್ಮೆ ಅಪ್ಗ್ರೇಡ್ ಆಗಂಗಿಲ್ಲ. ಇದು ಇಲ್ಲೇ ಆಡ್ ಮಾಡೋನು. ಎಷ್ಟ್ ಆಕೈತಿ? 3,000. 1,000 ಬೇಕಾ ಇದು? ಹಾ, ಬರೋಬರ್. ಇದಕ್ಕೆ ಎಷ್ಟು ಬೇಕಂದ್ರು ಟೌನ್ ಲೆವೆಲ್ ಹಾಕುನ. ಎಕ್ಚುಲಿ ಸ್ಟೋರೇಜ್ ಅಷ್ಟು ಸ್ಟೋರೇಜ್ ಇಲ್ಲ ನಮ್ಮ ಕಡೆ. 8,500 ಐತಿ. 8,500 ಐತಿ. ಎಲ್ಲಿ ಬೇಕು ನಮಗ 10. ಇದನ್ನ ಇನ್ನೊಂದ್ ಸ್ವಲ್ಪ ಇದು ಅಪ್ಗ್ರೇಡ್ ಆಗಂಗಿಲ್ರಿ. ಈಗ ನಾವು ಎನಿ ಕಂಡೀಷನ್ ಈಗ ಇವನ್ನೆಲ್ಲ ಮ್ಯಾಕ್ಸ್ ಮಾಡ್ಕೊತ ಹೋಗುನು. ಸುಮ್ಮ ಅರ್ಜೆಂಟ್ ಆಗಿ ನಾವು ಹೆಚ್ಚಿನ ಲೆವೆಲ್ ಹೋಗ್ಬೇಕು ಅಂತ ಹಂಗ್ ಮಾಡೋದು ಬೇಡ. ಹಂಗ್ ಮಾಡಿದ್ರೆ ಸರಿ ಅನ್ಸಂಗಿಲ್ಲ ಅದ. ಟೌನ್ ಲೆವೆಲ್ ಎಷ್ಟ್ ಐತಿ ಎಲ್ಲಾನು ಅದ ಲೆವೆಲ್ ತರೋನು. ಆ ಟೌನ್ ಲೆವೆಲ್ಗೆ
ನಮ್ಮ ಉಳ್ಕಿದೆಲ್ಲ ಟ್ರೂಪ್ಸ್ ಆಗ್ಲಿ ಮತ್ತ ಇವು ಏನ ಡಿಫೆನ್ಸಸ್ ಇರ್ತಾವಲ್ಲ, ಏನೇ ರಿಸೋರ್ಸಸ್ ಯಾವ್ದೇ ಬಿಲ್ಡಿಂಗ್ ಅವ್ ಎಲ್ಲಿ ತನ ಮ್ಯಾಕ್ಸ್ ಲೆವೆಲ್ ತನ ತಗೊಂಡ್ ಹೋಗೋಣ ಅಂತ. ಅಂದ್ರ ಆ, ನಾವ್ ಎಷ್ಟು ನಾವ್ ಮ್ಯಾಕ್ಸ್ ಮಾಡ್ಕೋತ ಇರ್ತಿಲ್ಲ ಟೌನ್ ಲೆವೆಲ್ ತಕ್ಕಂಗ ಅಷ್ಟು ನಮ್ದ ಬೇಸ್ ಸ್ಟ್ರಾಂಗ್ ಇರ್ತೈತ್ರಿ. ಅದೊಂದು ಭಾರಿ ಅಡ್ವಾಂಟೇಜ್ ಇಲ್ಲಿ ಐತ್ ನೋಡ್ರಿ. ಆ ಕ್ಲಾನ್ ಯಾವ ತರ ಇರತ್ತಂದ್ರ ಈ ತರ ಸಿಗತೈತಿ ನೋಡ್ರಿ. ಈ ತರ ಗೊತ್ತಾಗುತ್ತೆ ನೋಡ್ರಿ. ಅದ ಕ್ಲಾನ್ ಕಷ್ಟಲ್ ಐತಿಲ್ಲ, ನಾವು ಬಿಲ್ಡ್ ಮಾಡಿದ್ರೆ ಈ ತರ ಬರುತ್ತ. ವಾಟರ್ ಇಟ್ಟಾನ, ಲೆವೆಲ್ 1 ಐತಿ. ಇದು ಬ್ಯಾಡ್ರಿ, ಮುಂದೆ ಹೋಗ್ಬರ್ರಿ ನಾವು. ಕಿರಿಕಿರಿ ಮಾಡೋದ್ರ ಮತ್ ಸುಮ್ಮ ನಮ್ ಕಡೆ ಅಷ್ಟು ಟ್ರೂಪ್ಸ್ ಇಲ್ಲಿಗ. ಮತ್ ಮುಂದಿನ ಹೋಗೋನು ಸರ್ಚಿಂಗ್ ಫಾರ್ ಅಪೋನೆಂಟ್ಸ್ ಅಂತ. ಯಾಕೋ ಮುಂದಿನ ಬಾಳ ಅವಘಡ ಬರತ್ತವ್ರಿ. ನೋಡ್ರಿ 4ನೇ ಲೆವೆಲ್ ಇಟ್ಟಾನ ಆರ್ಚರ್ ಟವರ್. ನೀವು ಡ್ರ್ಯಾಗನ್ ಬಿಟ್ರನು ಇದ ಏರ್ ಡಿಫೆನ್ಸ್ ಐತಿ ನೋಡ್ರಿ. ಡ್ರ್ಯಾಗನ್ ಬಲೂನ್ಸ್ ಏನೇ ಬಿಟ್ರನು ಇದರಿಂದ ಅಟ್ಯಾಕ್ ಮಾಡುತ್ತ. ಆರ್ಚರ್ ಅಂತೂ ಎಲ್ಲಾ ಕಡೆ ಇರತ್ ಬಿಡ್ರಿ. ಏರ್ ಡಿಫೆನ್ಸ್ ಆಗುತ್ತ, ಗ್ರೌಂಡ್ ಡಿಫೆನ್ಸ್ ಆಗುತ್ತ. ಇಲ್ಲೇ ಐತಿ ನೋಡ್ರಿ ನಮ್ ಲೆವೆಲ್. ಬಿಡುಂಬರ್ರಿ ಅದಕ್ಕೆ. ಯಪ್ಪ ಏನಕ್ಕೈತೋ ನೋಡು ಬರ್ಲಿ. ಅಂತೂ ಇಂತೂ ಡೆಸ್ಟ್ರಾಯ್ ಆತ. ಇವತ್ತು ಬಿಲ್ಡರ್ ಹಟ್ಸ. ಈಗ ನೋಡ್ರಿ, ಈಗ ಟನಲ್ ಡೆಸ್ಟ್ರಾಯ್ ಆಗನ ಒಂದ್ ಸ್ಟಾರ್ ಬರ್ತೈತಿ ನೋಡ್ರಿ. ಬರ್ತೈತಿ ನೋಡ್ರಿ ಈಗ. ಒಂದ್ ಸ್ಟಾರ್ ಬತ್ ನೋಡ್ರಿ. ಟೌನ್ ಲೆವೆಲ್ ಒಟ್ಟು ಒಂದ್ ಸ್ಟಾರ್. ನೀವು ಏನಾರೇ ಮಾಡ್ರಿ, 50% ಆಗಿರ್ಬೇಕು, ಇಲ್ಲ ಟೌನಲ್ಲಿ ಡೆಸ್ಟ್ರಾಯ್ ಆಗಿರ್ಬೇಕು. ಅಂದ್ರೆ ಅಷ್ಟೇ ಒಂದು ಸ್ಟಾರ್ ಫಿಕ್ಸ್ ಇರುತ್ತೆ. ನೀವು ಎಲ್ಲಾ ಡೆಸ್ಟ್ರಾಯ್ ಮಾಡಿದಂತೂ 100% ಫಿಕ್ಸ್ ಆಗಿಬಿಡುತ್ತೆ. ಸ್ಟೋರೇಜ್ ಇಲ್ಲ, ಇದನ್ನ ಮ್ಯಾಕ್ಸ್ ಮಾಡೋಕ್ಕೂ ಬರಂಗಿಲ್ಲ. ಈಗ ನೋಡ್ರಿ, ಇದು ಮ್ಯಾಕ್ಸ್ ಲೆವೆಲ್ ಐತಿ. ಇದು ಲೆವೆಲ್ 3. ಟೌನ್ ಲೆವೆಲ್ 2ಗ ಎಕ್ಸಿಲರಿ ಲೆವೆಲ್ 3 ಬರ್ತಂದ್ರೆ ಮ್ಯಾಕ್ಸ್ ಆದಂಗ. ನೋಡ್ರಿ, ಈ ತರ ಯು ನೀಡ್ ಟು ಅಪ್ಗ್ರೇಡ್ ಯುವರ್ ಟೌನ್ ಹಾಲ್. ಇಲ್ಲಿವರೆಗೂ ನಾವು ನಮ್ಮ ಬಿಲ್ಡಿಂಗ್ಸ್ ಅಪ್ಗ್ರೇಡ್ ಮಾಡ್ಕೋತ ಹೋಗ್ಬೇಕು ನಾವು. ಅಂದ್ರೆ ಇದು ಮ್ಯಾಕ್ಸ್ ಆದಂಗ. ಸೊ ಇವಾಗ ಎಕ್ಸಿಲರಿ ಸ್ಟೋರೇಜ್ ನಮ್ಮ ಟೌನ್ ಹಾಲಿಗೆ ಮ್ಯಾಕ್ಸ್ ಅಂತ ಅರ್ಥ. ಈಗ ಸೇಮ್ ಗೋಲ್ಡ್ ಸ್ಟೋರೇಜು ಮ್ಯಾಕ್ಸ್. ಈ ತರ ಇವಾಗ ಬ್ಯಾರೆಕ್ಸ್ ಲೆವೆಲ್ ಅಪ್ಗ್ರೇಡ್ ಮಾಡೋಣ ಬರ್ರಿ. ಇದು ಮಸ್ತ್ ಆಗುತ್ತೆ. ಒಂದು 15 ಸೆಕೆಂಡ್ ವೇಟ್ ಮಾಡೋಣ, ಮುಗಿತೈತಿ. ಹಂಗೆ ಎಕ್ಸಿಲರಿ ಕಲೆಕ್ಟರ್ ಅದನ್ನು ಅಪ್ಗ್ರೇಡ್ ಮಾಡೋಣ. 15 ಸೆಕೆಂಡ್ ಮುಗಿತೈತಿ. ಈಗ ಇದು ಅಪ್ಗ್ರೇಡ್ ಆತಂದ್ರ ಆರ್ಚರ್ ಟವರ್ ಸಿಗೈತಿ. ಡಿಸ್ಕವರ್ ನ್ಯೂ ಟ್ರೂಪ್ಸ್ ಸಿಕ್ಕಿದ್ದಕ್ಕೆ ಏನು ಬರ್ತಪ್ಪ, 5 ಸಿಕ್ಕು. ಮತ್ತೇನ ಅನ್ಲಾಕ್ ವಾಲ್ ಬ್ರೇಕರ್ ಇನ್ ದಿ ಬ್ಯಾರೆಕ್ಸ್. ವಾಲ್ ಬ್ರೇಕರ್ ಅನ್ಲಾಕ್ ಮಾಡೋದ್ ಕೊಟ್ಟೈತಿ. ಅದ ವಾಲ್ ಬ್ರೇಕರ್ ಯಾವ್ದಪ್ಪ ಅಂತಂದ್ರ ಇಲ್ಲಿ ಹೋಗೋಣ ಬರ್ಲಿ. ಇಲ್ಲಿಲ್ಲ, ಇಲ್ಲಿ ವಾಲ್ ಬ್ರೇಕರ್ ಇಲ್ಲಿ ನೋಡ್ರಿ. ಇದು ವಾಲ್ ಬ್ರೇಕರ್. ಇದು ನೋಡ್ರಿ. ವಾಲ್ ಬ್ರೇಕರ್ ಯಾವ ತರ ಅಂತಂದ್ರ, ಅದು ಬಂದ ಬಾಂಬ್ ಮುಗಿತಂತಂದ್ರ ಅದು ಸಾಯ್ತೈತಿ. ಆ ಬಿಲ್ಡಿಂಗ್ ಆ ವಾಲ್ ನ ಡೆಸ್ಟ್ರಾಯ್ ಮಾಡುತ್ತೆ. ಇದು ವಾಲ್ ಬ್ರೇಕ್ ಆಯ್ತು ನೋಡ್ರಿ. ಇವಾಗ ಡೈರೆಕ್ಟ್ ಅಟ್ಯಾಕ್ ಮಾಡಿಬಿಟ್ರೆ ಮುಗೀತು, ಡೆಸ್ಟ್ರಾಯ್ ಮಾಡುತ್ತೆ. ಈ ತರ ಇದು ವಾಲ್ ಬ್ರೇಕರ್. ಇದು ಆರ್ಚರ್. ಇವಾಗ ನಮಗ್ ಸಿಕ್ಕಿರೋದು ಆರ್ಚರ್. ಇಲ್ಲ ಐತ್ ನೋಡ್ರಿ, ಇದು ಆರ್ಚರ್. ದೂರಿಂದ ವಾಲ್ ಇರ್ಲಿ ಏನೇ ಇರ್ಲಿ, ಇವನ್ ಬಿಟ್ಟು ಇದು ದೂರಿಂದನೇ ಅಟ್ಯಾಕ್ ಮಾಡಿದ್ರಿ. ಅದು ಬಾರಿ ಬೇರೆ ಏನ್ ಮಾಡತ್ತಪ್ಪ ಅಂತಂದ್ರ ಅಲ್ಲೇ ಖುದ್ದಾತ ಜಾಗಕ್ಕೆ ಹೋಗಿ ಅಟ್ಯಾಕ್ ಮಾಡುತ್ತ ನೋಡ್ರಿ. ಇದು ವಾಲ್ ಐತಿ ಅಂದ್ರ ವಾಲ್ ಸುತ್ತ ಹಾಕಿ ಇಲ್ಲಿ ಬಂದು ಅಟ್ಯಾಕ್ ಮಾಡುತ್ತದ. ಬಟ್ ಆರ್ಚರ ನೀವು ವಾಲರ್ ಹಾಕು ಏನಾರ ಹಾಕು, ದೂರಿಂದ ಅಟ್ಯಾಕ್ ಮಾಡುತ್ತ. ಇದ ಜೇಂಟ್. ಇದು ಬರೀ ಡಿಫೆನ್ಸ್. ಇದು ಇಲ್ಲಿ ಕೊಟ್ಟಾರ ನೋಡ್ರಿ. ರೇಂಜ್ 1 ಟೈಲ್ಸ್, ಟಾರ್ಗೆಟ್ ಗ್ರೌಂಡ್ಸ್ ಅಷ್ಟ ಟಾರ್ಗೆಟ್ ಮಾಡುತ್ತ. ಇದು ಸ್ಪೇಸ್ 5. ಅಲ್ಲಿ ಏನ್ 20 ಇತ್ತಲ್ಲ, ಸೊ ಹಂಗ ಇಂತ ಒಂದ್ 4 ತಗೊಂಡ್ಬಿಟ್ರೆ ಮುಗಿತು, ಫುಲ್ ಆಗಿಬಿಡುತ್ರಿ. ಮೂಮೆಂಟ್ ಸ್ಪೀಡ್ 12 ಐತಿ. ಅಂದ್ರೆ 1 ನಿಮಿಷ ಒಳಗೆ 12 ಹಿಂಗ್ ಕ್ಲಿಯರ್ ಆಕೈತೇನೋ, ಆ ತರ ಐತದ. ಫೇವ್ರೇಟ್ ಟಾರ್ಗೆಟ್ ಡಿಫೆನ್ಸಸ್ ಲೈಕ್ ನೋಡ್ರಿ. ಫಸ್ಟ್ ಇದಕ್ಕೆ ಅಟ್ಯಾಕ್ ಮಾಡಲಿ, ಫಸ್ಟ್ ಡಿಫೆನ್ಸ್ ಅಟ್ಯಾಕ್ ಮಾಡ್ತದ, ಆಮೇಲೆ ಅಲ್ಲಿ ಹೋಗೋದು. ಮತ್ತ ಯಾವ್ದೇ ಇದ್ರು ಸಿಂಗಲ್ ಟಾರ್ಗೆಟ್. ಫಸ್ಟ್ ಇದು ನೋಡಿ ಯಾವ್ದೈತಂದ್ರ ಇದನ್ನ ಡೆಸ್ಟ್ರಾಯ್ ಮಾಡುತ್ತೆ, ಇದನ್ನ ಡೆಸ್ಟ್ರಾಯ್ ಮಾಡಂಗಿಲ್ಲ. ಸೊ ಮತ್ತ ಫೇವ್ರೇಟ್ ಏನ ಡಿಫೆನ್ಸ್. ಫಸ್ಟ್ ಡಿಫೆನ್ಸ್ ಕ್ಲಿಯರ್ ಮಾಡುತ್ತಾ, ಆಮೇಲೆ ಬೇರೆ ಬಿಲ್ಡಿಂಗ್ಸ್ ಡೆಸ್ಟ್ರಾಯ್ ಮಾಡುತ್ತೆ. ಈಗ ಇವನ್ ಮೈನಸ್ ಮಾಡೋಣ. ಇವ್ 10 ಇಟ್ಕೊಳ್ಳೋಣ. ಇವ ಆರ್ಚರ ಒಂದ್ 10 ಇಟ್ಕೊಳ್ಳೋಣ ಬರೀ. ಇವಾಗ ಇದನ್ನ ತಗೊಂಡ್ ಅಟ್ಯಾಕ್ ಮಾಡೋಣ ಬರ್ರಿ. ಈಸಿ ಆಗತ್ ನಮ್ಗೆ. ಸ್ವಲ್ಪ ವಾಲ್ ಇದ್ರು ನಡೀತೈತಿ. ಇದು ಬ್ಯಾಡ್ರಿ.
ಮತ್ ಬೇರೆ ಸ್ವಲ್ಪ ವಾಲ್ಸ್ ಇದ್ದುದ್ದು ಅಟ್ಯಾಕ್ ಮಾಡೋ ಅಂದ್ರ ಗೊತ್ತಾಕೈತಿ ಅದ ಆರ್ಚರ್ ಯಾವ ತರ ನಮಗ್ ಸ್ಪೆಸಿಫಿಕ್ ಐತಿ ಹಂಗ ಏನಂತ. ಇನ್ನ ಬಾಳ ಸಣ್ಣ ಹೋಗ್ತದ. ಲೆವೆಲ್ 1 ಲೆವೆಲ್ 2 ಅದಾವು. ಹ್ಮ್ ಇದನ್ನು ಅಟ್ಯಾಕ್ ಮಾಡೋದು ಬ್ಯಾಡ್ರಿ. ಮುಂದೆ ಹೋಗುನು ಒಂದ್ ಸ್ವಲ್ಪ ಟಫ್ ಇರ್ಬೇಕು, ಸ್ವಲ್ಪ ಚಾಲೆಂಜಿಂಗ್ ಇರ್ಲಿ ಅಂದ್ರ ಈಸಿ ಆಕೈತ್ರಿ. ಅಂದ್ರ ಆ, ಇವೆಲ್ಲ ಯಾವ ತರ ವರ್ಕ್ ಅಕ್ಕ ಅನ್ನೋದು ಗೊತ್ತಾಕೈತಿ. ಈಸಿ ಅಂದ್ರ ವರ್ಕ್ ಯಾವ ತರ ಅಕ್ಕ ಅನ್ನೋದು ಗೊತ್ತಾಕೈತಿ. ನೋಡು ಬರ್ರಿ, ಇದು ನಮ್ದು ಒಂದೇ ಯೂಟ್ಯೂಬ್ ಚಾನಲ್. ಮತ್ತೆ ಏನ್ರಿ ತಪ್ಪ ಮಾತಾಡಿನಿ ಅಂದ್ರೆ ಏನ್ರಿ ಇತ್ತಂದ್ರ ಸ್ವಲ್ಪ ಕ್ಷಮಿಸಿದ್ ಬರ್ರಿ. ನೋಡ್ರಿ ಈ ತರ ಅದೆಲ್ಲ ಚಾಲೆಂಜಿಂಗ್ ತಗೊಂಡಿ. ಬಟ್ ಇಲ್ಲಿ ನೋಡಿದ್ರ ಬ್ಯಾರೇನ ಆಗದೈತಿ. ಇದೇನು 50% ಹಾಕೈತೋ ಸೋಲ್ದೈತೋ ಒಂದು ಗೊತ್ತಾಗೋದ್ರಿಪ್ಪ. ನನಗಂದ್ರು ಅವಘಡ ಆಗ್ಬಿಟ್ಟೈತಿ ದೊಡ್ಡ. ಯಪ್ಪ, ಮ್ಯಾಚ್ ಹೋತ್ರಿ ಅದು. 1% ಆಗ್ಲಿಲ್ಲ ಇದು ಚಾಲೆಂಜಿಂಗ್ ಅಂತ. ನೀವ್ 1% ಆಗ್ಲಿಲ್ರಿಪ್ಪ ಇದು. ಅಗ್ಗೋದೇವ್ರ, ಛೇ, ಬಾಳಿ ಹಿನಾಯ ಸೋಲಾತ್ರಪ್ಪ ಇದು. ಇದೇನ ಬಿಲ್ಡರ್ ಬೈಟ್ 2x ಫಾಸ್ಟ್ ಫಾರ್ 1 hour. ಏನ್ ತಗೋದ್ ಬಿಡ್ರಿ. ಬಿಲ್ಡರ್ ಬೈಟ್ ಏನಪ್ಪಾ ಅಂತಂದ್ರ, ಇವಾಗ ಇವೇನ್ ಬಿಲ್ಡರ್ ಅದಾನಲ್ಲ, ಬಿಲ್ಡರ ನೋಡ್ರಿ. ಈಗ ಇದನ್ನ ಮತ್ತೆ ಅಪ್ಗ್ರೇಡ್ ಮಾಡ್ತೇನೆ. ಇವಾಗ 2 ನಿಮಿಷ ಐತಲ್ಲ, 2 ನಿಮಿಷದಾಗದ 1 ನಿಮಿಷನ್ಯಾಗ ಮುಗಿಸ್ತಾನ. ಅಂದ್ರ ಡಬಲ್ ಸ್ಪೀಡ್ ಆಗತ್ತೆ. 2x ಸ್ಪೀಡ್ ಒಳಗ ಕೆಲಸ ಮಾಡ್ತಾನತ್ರಿ. ಕ್ಲೇಮ್ ಮಾಡೋನು, ಆಮೇಲೆ ನೋಡಕ್ ಬರ್ತೈತಿ. ಏನ್ ಮಾಡ್ತೀರಿ ಅದಕ್ಕ, ಅವ್ರನ್ನೂ ಅಪ್ಗ್ರೇಡ್ ಮಾಡ್ಕೋತಾ ಇರ್ಬೇಕು. ಇಲ್ಲ ಐತಿ ನೋಡ್ರಿ, 24 ತಾಸೊಳಗ ಎಕ್ಸ್ಪೈರ್ ಆಗತ್ತೆ ಕೊಟ್ಟಾರ. ಇವಾಗ ಇನ್ನೊಂದ್ ಯಾವ್ದಾರ ಅಪ್ಗ್ರೇಡ್ ಇಟ್ಟ ಹೋಗುನು. ಮತ್ತ ನೆಕ್ಸ್ಟ್ ವಿಡಿಯೋದಾಗ ಸಿಗುನ್ರಿ. 4,000 ಐತಿ, 4,000 ಐತಿ. ಇದನ್ನ ಇವ ಎಕ್ಸಿಲರಿ ಕಲೆಕ್ಟರ್ ಅದಾವು. ಏನೈತಿ ಇನ್ನೊಂದ್ ಸ್ವಲ್ಪ ಅಪ್ಗ್ರೇಡ್ ಇಟ್ಟು ಹೋಗ್ಬಿಡುನ್ರಿ. ಇದನ್ನ ಫಿನಿಶ್ ಮುಗಿಸೋಣ. ಫಸ್ಟ್ ಮುಗಿಸಿ ಇದನ್ನೊಂದು ಅಪ್ಗ್ರೇಡ್ ಮಾಡಿ ಹಂಗ ಇದಾಟೈತಿ 300 ಹಾಕಿ ಹೋಗ್ಬಿಡು ಬರ್ರಿ. ಬಾಳ ನಾರಾಜ್ ಆದ್ರಪ್ಪ. 1% ಆಗ್ಲಿಲ್ರಿಪ್ಪ ಹಳಿ ಲಾಸ್ಟ್ ಅಟ್ಯಾಕ್ ಅದ. ಇದ್ರಾಗ ಇನ್ನೂ ಫೀಚರ್ಸ್ಗಳು ಭಾಳ ಅದಾವ್ರಿ. ಇದೇನ ಟ್ರೇಡರ್ ಅರಾಜೆಟ್ ಅನ್ನೋ ಲೆವೆಲ್ 6. ಇಲ್ಲಿ ಟ್ರೇಡರ್ ಬರ್ತಾರಿ, ಟ್ರೇಡರ್ಸ್ ಅತ್ತ. ಇಲ್ಲಿ ಒಂದ್ ಪಕ್ಷಿ ಇದು ಬಟರ್ಫ್ಲೈ ಹಾರದೈತೆ ಅಂದ್ರ ಇನ್ನ ಒಂದ್ ಹೊಸಾದ ಏನೋ ಲಕ್ ಐತೆ. ಈ ವಿಡಿಯೋದಾಗ ಬೇಡ, ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೀನಿ ಏನೇನು ಅನ್ನೋದು. ಇನ್ನೂ ಫೀಚರ್ಸ್ ಮಾತ್ರ ಭಾಳ ಅಂದ್ರೆ ಭಾಳ ಅದಾವು. ಸೊ ನೆಕ್ಸ್ಟ್ ವಿಡಿಯೋದಾಗ ಟ್ರೈ ಮಾಡೋಣ್ರಿ. ಕ್ಲ್ಯಾಂಕ್ ಅಷ್ಟೆಲ್ಲ ಬಿಲ್ ಮಾಡಕ್ ಟ್ರೈ ಮಾಡೋನು. ನೆಕ್ಸ್ಟ್ ವಿಡಿಯೋದಾಗ ಸಿಗುನು. ಹಂಗ ಮತ್ತ ಈಗ ಸ್ಟಾರ್ಟಿಂಗ್ ಮಾಡತ್ತೀವು. ಮತ್ ನಮಗೂ ಒಂದ್ ಸ್ವಲ್ಪ ಯೂಟ್ಯೂಬ್ದಾಗ ಅಷ್ಟೇ ಐಡಿಯಾ ಇಲ್ಲ. ಈಗ ನಾವು ಸ್ಟಾರ್ಟ್ ಮಾಡೀವಿ. ಸೊ ನೀವು ಒಂದ್ ಸ್ವಲ್ಪ ಸಪೋರ್ಟ್ ಮಾಡಬೇಕು. ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಚಲೋ ವಿಡಿಯೋ ಚಲೋ ಅನ್ಸಿದ್ರ ಶೇರ್ ಮಾಡ್ರಿ. ನಿಮ್ ದೋಸ್ತ್ ಯಾರು ಕ್ಲಾಶ್ ಆಫ್ ಕ್ಲಾನ್ಸ್ ಆಡ್ತಿರ್ತಾರ, ಯಾರು ಆಡ್ಬೇಕತ್ತಾರ, ಸೊ ಅವ್ರಿಗೆ ಶೇರ್ ಮಾಡ್ರಿ. ನಮ್ದು ಟೌನ್ ಲೆವೆಲ್ 15 ನಾ ತೋರಿಸ್ತೇನೆ ಅಂತ ಹೇಳಿನಿ, ತೋರಿಸ್ತೇನೆ. ಬರೀ ಹೇಳುದಟ್ಟಲ್ಲ, ತೋರಿಸ್ತೀನಿ ಗ್ಯಾರಂಟಿ. ಅದ ಅಷ್ಟ ಫುಲ್ ಎಲ್ಲ ಫುಲ್ ಇನ್ನ ಬಿಲ್ಡ್ ಆಗಿಲ್ಲ. ಅಂದ್ರೆ ಮ್ಯಾಕ್ಸ್ ಲೆವೆಲ್ ಯಾವಿಲ್ಲ. ಕೆಲವೊಂದಿಷ್ಟು ಡಿಫೆನ್ಸ್ಗಳೆಲ್ಲ ಮ್ಯಾಕ್ಸ್ ಅದಾವ, ಬಟ್ ಉಳ್ಕಿದೆಲ್ಲ ಏನಷ್ಟು ಮ್ಯಾಕ್ಸ್ ಇಲ್ಲ. ನಾನು ಇನ್ನೂ ಮ್ಯಾಕ್ಸ್ ಮಾಡತ್ತೇನಿ, ಎಲ್ಲ ಅಪ್ಗ್ರೇಡ್ ಕಿಟ್ಟೇನಿ. ಸೊ ಇದು ಸ್ಟಾರ್ಟಿಂಗ್ ಇಂದ ಮಾಡತ್ತೀನಿ. ಸೊ ಇದು ಯಾರು ಆಡ್ಬೇಕತ್ತೀರಿ ವಿಡಿಯೋ ನೋಡ್ರಿ, ಅಟ್ರು ಕೂಡ ಆಡುನು. ಹೆಲ್ಪ್ ಮಾಡ್ರಿ, ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.